ನಾವೆಲ್ಲ ಯಾರು? ನಾವೆಲ್ಲ ಯಾರು? ನನ್ನ ನೋಡಿ ಹೇಳಿ, ನಾವೆಲ್ಲ ಯಾರು? ನಾವೆಲ್ಲ ಯಾರು? ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಇದರಿಂದ ಅಭಿಷೇಕ ಹೊಂದಿದ್ರಿಂದ ನಾವು ಏನಾಗಿದ್ದೇವೆ? ಕ್ರಿಸ್ತರಾಗಿದ್ದೇವೆ. ಆಮೆನ್. ಸರಿ, ಕ್ರಿಸ್ತರು ಈ ಭೂಲೋಕದಲ್ಲಿ ಏನಾಗಿದ್ದಾರೆ? ಕನ್ನಡ ಎಲ್ಲರಿಗೂ ಬರುತ್ತಲ್ಲಮ್ಮ, ಒಂದು ಕನ್ನಡ ಬರುತ್ತಾನೆ. ಹಂಗೆ ತಮಿಳ್ ನಂಬರ್ ಕಮ್ಮಿ ಆಗಿರೋದ್ನಾಲ ಕನ್ನಡಕ್ಕೆ ಬಂದ ಪುರಿಯಿಲ್ಲ. ಕ್ರಿಸ್ತರು ಈ ಭೂಲೋಕಕ್ಕೆ ಏನಾಗಿದ್ದಾರೆ ಅಂತ ನಾವು ಪ್ರಸಂಗವನ್ನು ನಾವು ನೋಡುತ್ತೇವೆ. ಅದು ಕರೆಕ್ಟ್. ಆ ಟೈಮಿಂಗು ಜಾಸ್ತಿ ಆಗ್ಬಿಟ್ಟಿದೆ. ಕ್ರಿಸ್ತರು ಈ ಭೂಲೋಕಕ್ಕೆ ಏನಾಗಿದ್ದಾರೆ ಅಂತ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕ್ರಿಸ್ತವನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮುಂಚೆ ನಾವು ಏನಾಗಿದ್ದೇವೆ ನಮಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ಮೇಲೆ ಏನಾಗಿದ್ದೇವೆ ಅಂತ ನಮಗೆ ಬೈಬಲ್ ತೋರಿಸುತ್ತೆ. ಆಮೇನ್. ಈ ಭೂಲೋಕಕ್ಕೆ ನಾವು ಏನಾಗಿದ್ದೇವೆ, ನಾವು ಯಾರು, ಈ ಭೂಮಿಯಲ್ಲಿ ನಾವು ಯಾರು ಅಂತ ಬೈಬಲ್ ಕ್ರಿಸ್ತವರಿಗೆ ತೋರಿಸುತ್ತೆ. ಅದಕ್ಕೆ ಮುಂಚೆ ನಾವು ಕ್ರಿಸ್ತವನ್ನು ಸ್ವೀಕರಿಸಿಕೊಳ್ಳೋಕೆ ಮುಂಚೆ ನಾವು ಏನಾಗಿದ್ದೇವೆ ನಮಗೆ ಗೊತ್ತಿಲ್ಲ. ಇದು ನಮ್ಮೂರು, ಇದು ನಮ್ಮ ಜನ, ಇದು ನನ್ನ ಆಸ್ತಿ, ಇದು ನನ್ನ ಸೊತ್ತು ಅಂತ ನಾವು ಜೀವನ ಮಾಡ್ತಾ ಇದ್ವಿ. ಆದರೆ ಒಬ್ಬ ಕ್ರೈಸ್ತನಾಗಿ ಮಾರ್ಪಟ್ಟ ಮೇಲೆ ಸತ್ಯವೇದ ನಮಗೆ ತೋರಿಸಿಕೊಡುತ್ತೆ ನಾವು ಏನಾಗಿದ್ದೇವೆ ಅಂತ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತರು, ಉದಾಹರಣೆಗೆ ಹೇಳ್ತೀನಿ, ಕ್ರಿಸ್ತರು ಈ ಭೂಮಿಗೆ ಒಂದು ಟೂರಿಸ್ಟ್ ತರ, ಏನ್ ಹೇಳ್ತಾರೆ, ಟೂರಿಸ್ಟ್. ಟೂರ್ಗೆ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಟೂರ್ಗೆ ಹೋಗ್ಬಿಟ್ಟು ಬರ್ತೀವಿ 3 ದಿನ 4 ದಿನ ಅಂತ ಹೇಳ್ತೀವಲ್ಲ, ಆ ಥರ ನಾವು ಕ್ರೈಸ್ತರು ಈ ಭೂಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. ಪ್ರವಾಸಿ ಅಂದರೆ ಟೂರಿಸ್ಟ್ ಆಗಿದ್ದೇವೆ. ಇವತ್ತು ಲೋಕದ ಜನ ನೋಡ್ತೇವೆ, ದುಡ್ಡಿರೋರು ಹೊರದೇಶಕ್ಕೆ ಹೋಗ್ತಾರೆ, ಫಾರಿನ್ಗೆ ಹೋಗ್ತಾರೆ, ಅಮೇರಿಕಾ ಹೋಗ್ತಾರೆ, ಇಂಗ್ಲೆಂಡ್ ಹೋಗ್ತಾರೆ, ಎಲ್ಲೆಲ್ಲೋ ಯಾವುದಾದ್ರೂ ದೇಶಕ್ಕೆ ಹೋಗ್ತಾರೆ, ಕುವೈಟ್ಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ. ದುಡ್ಡು ಕಡಿಮೆ ಇರೋರು ಇಲ್ಲಿ ಕರ್ನಾಟಕ ಭಾರತದಲ್ಲೇ ಏನ್ ಮಾಡ್ತಾರೆ, ಟೂರ್ಗೆ ಹೋಗಿ ಬರ್ತಾರೆ. ಆಮೇನ್, ಹಲ್ಲೆಲೂಯಾ. ಆದರೆ ಹೊರದೇಶಕ್ಕೆ ಹೋಗುವಂತ ಪ್ರತಿಯೊಬ್ಬರು ಪ್ರವಾಸಿಗಳು ಇಷ್ಟು ದಿನ ಇಷ್ಟು ಸಮಯ ಅಂತ ಒಂದು ವೀಸಾ ಇರುತ್ತೆ ಅವ್ರಿಗೆ. ಇಷ್ಟು ದಿನಕ್ಕೆ ಅವನು ಅಲ್ಲಿರ್ಬೇಕು. ಅದಕ್ಕೆ ಮೇಲೆ ಅವನು ಅಲ್ಲಿ ಆ ಊರಲ್ಲಿ ಇರಂಗಿಲ್ಲ, ಅರೆಸ್ಟ್ ಮಾಡ್ತಾರೆ. ಅವನಿಗೆ 10 ದಿನನ ಆ ಊರಿಗೆ ಟೂರಿಸಮ್ಗೆ 10 ದಿನಕ್ಕೆ ಮಾತ್ರನೇ ಸೈನು ಗೌರ್ಮೆಂಟು. ಅದಕ್ಕೆ ಮೇಲೆ ಅವನಿದ್ರೆ ಹಿಡಿದು ಜೈಲಲ್ಲಿ ಹಾಕ್ತಾರೆ, ಇಲ್ಲ ಅವರೇ ಓಡಿಸ್ಬಿಡ್ತಾರೆ, ಇಂಡಿಯಾಗೆ ಹೋಗ್ಬಿಡು ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಅವ್ರು ಏನ್ ಮಾಡ್ಬೇಕು, ಅಲ್ಲೇ ಇರಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನ್ ಮಾಡ್ಬೇಕು, ಅವರು ತನ್ನ ಸ್ವಂತ ದೇಶಕ್ಕೆ ಅವ್ರು ಏನಾಗ್ಬೇಕು, ಹಿಂತಿರುಗಬೇಕಾಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಇಲ್ವಾ? ಇವಾಗ ನಮ್ಮ ಮೀರಾ ಇತ್ತು, ಮೀರಾ 2 ವರ್ಷ ಎಲ್ಲಿಗೆ ಹೋಗಿತ್ತು, ದುಬೈಗೆ ಹೋಗಿತ್ತು. ಆ ಡೇಟ್ ಮುಗಿದೋಯ್ತು. ಆ ವೀಸಾ ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಬಂದ್ಬಿಡ್ಬೇಕು. ಮತ್ತೆ ಹೊಸ ವೀಸಾ ಮಾಡ್ಕೊಂಡು ಮತ್ತೆ ಹೋಗಿದ್ರೆ ಹೊಸ ವೀಸಾ ಮಾಡ್ಕೊಂಡು ಅವ್ರು ಹೋಗ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಾಂದ್ರೆ ಆ ದೇಶದಲ್ಲಿ ಅವ್ರನ್ನ ಇಡಲ್ಲ, ಮತ್ತೆ ಅವರು ಸ್ವಂತ ದೇಶಕ್ಕೆ ಬರಬೇಕಾಗುತ್ತೆ. ಅದೇ ರೀತಿ ಕ್ರಿಸ್ತರಾದ ನಮಗೂ ಒಂದು ಸ್ವಂತ ದೇಶ ಇದೆ. ಅದು ಈ ಭೂಮಿ ಅಲ್ಲ, ಅದು ಈ ಭೂಮಿ ಅಲ್ಲ. ನಾವು ಕ್ರೈಸ್ತರಾಗಿ ಮಾರ್ಪಟ್ಟ ಮೇಲೆ ನಮಗೆ ಈ ಭೂಮಿ ಆಗಿರುವುದು ಸ್ವಂತ ದೇಶವೇ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ನಮ್ಮ ದೇಶ, ನಮ್ಮ ವಾಸಸ್ಥಳ ದೇವರ ಪರಲೋಕ ರಾಜ್ಯವಾಗಿದೆ. ಆಮೇನ್. ನಾವು ಈ ಭೂಮಿಗೆ ಸ್ವಂತದವರು ಅಲ್ಲ. ಒಂದು ಕಾಲದಲ್ಲಿ ಈ ಭೂಮಿಗೆ ನಾವು ಸ್ವಂತದವರು ಆಗಿರ್ಬೋದು, ಭೂಮಿಯಲ್ಲಿ ಸ್ವತ್ತು ಮಾಡಕ್ಕೆ ಆಸೆ ಪಟ್ಟಿರ್ಬೋದು, ಸ್ವತ್ತು ಇಟ್ಟಿರ್ಬೋದು, ಎಲ್ಲ ಮಾಡಿರ್ಬೋದು. ಆದರೆ ನಾವು ಕ್ರೈಸ್ತರಾಗಿ ಮಾರ್ಪಟ್ಟ ಮೇಲೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನಮ್ಮ ಪಟ್ಟಣ
ಶಾಶ್ವತವಾದದ್ದು ಇದು ಅಲ್ಲ ದೇವರ ರಾಜ್ಯ. ಆಮೇನ್. ಕೈಯಿಂದ ಕಟ್ಟಲ್ಪಟ್ಟ ದೇಶ ಪಟ್ಟಣ ಇಲ್ಲ, ಕೈಯಿಂದ ಕಟ್ಟಲ್ಪಡದಿರ ಇರುವಂತ ಪಟ್ಟಣವನ್ನು ಹಾರೈಸ್ತಾ ಇದ್ದೀವಿ ಅಂತ ಬೈಬಲ್ ಅಲ್ಲಿ ವಾಕ್ಯ ಹೇಳುತ್ತೆ. ಕೈಯಿಂದ ಕಟ್ಟಲ್ಪಡದಿರೋ ಪಟ್ಟಣವನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಪೌಲ ಹೇಳ್ತಾನೆ, ಅಬ್ರಹಾಂ, ಈಸಾಕ್ ಇವರೆಲ್ಲ ಕೈಯಿಂದ ಕಟ್ಟಲ್ಪಡದಿರ ಇರುವಂತ ಪಟ್ಟಣವನ್ನು ಹಾರೈಸ್ತಾ ಇದ್ರು ಅಂತ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಂತ ದೇಶ ಅದು ಕೈಯಿಂದ ಕಟ್ಟಲ್ಪಡದಿರಂತ ದೇಶ. ಆ ದೇಶದ ಬಗ್ಗೆ ಯೇಸು ಸ್ವಾಮಿ ಈ ಭೂಮಿಯಲ್ಲಿರುವಾಗ ಏನಂತ ಹೇಳಿದ್ರು ಇದನ್ನು ನಾವು ನೋಡೋಣ. ಯೋಹಾನ 14ನೇ ಅಧ್ಯಾಯ 2-3 ವಚನ ಓದಿ. ಯೋಹಾನ 14 2-3 ವಚನ ಓದಿ. ಯೋಹಾನ 14 ಚೆನ್ನಾಗಿ ಗಮನಿಸಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಭೂಲೋಕದಲ್ಲಿ ಇರುವಾಗ ಆಗಿನ ಕಾಲದಲ್ಲಿ ದೇವರು ಜನಗಳ ಮಧ್ಯದಲ್ಲಿ, ತಮ್ಮ ಶಿಷ್ಯರುಗಳ ಮಧ್ಯದಲ್ಲಿ ಈ ಮಾತನ್ನು ಉಪಯೋಗಿಸಿದ್ರು. ಏನಂತ ಉಪಯೋಗಿಸ್ತಾ ಇದ್ದಾರೆ? ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಮೇನ್. ಚೆನ್ನಾಗಿ ಗಮನಿಸಿ. ಅವಾಗ ದೇವರು ಭೂಮಿಯನ್ನು ಸೃಷ್ಟಿ ಮಾಡಿದ್ರು, ಆಕಾಶ ಭೂಮಿ ಸೃಷ್ಟಿ ಮಾಡಿದ್ರು. ಆಕಾಶದ ಮೇಲೇನೆ ಪರಲೋಕ ರಾಜ್ಯ ಇರೋದು. ಭೂಮಿ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿದ್ರು. ಮತ್ತೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಈ ಭೂಮಿಯಿಂದ ನಾನೇನ್ ಮಾಡ್ತೀನಿ? ಕರೆದುಕೊಂಡು ಹೋಗ್ತೀನಿ. ಎಲ್ಲಿ? ನಾನಿರುವ ಸ್ಥಳ. ಅವಾಗ ದೇವರು ಇರುವ ಸ್ಥಳ ಎಲ್ಲಿ ಅಂತ ನೋಡುವಾಗ ಪರಲೋಕ ರಾಜ್ಯ, ಪರಿಶುದ್ಧ ರಾಜ್ಯ, ಸಮಾಧಾನ ರಾಜ್ಯ, ನಿರಂತರ ರಾಜ್ಯ, ಯಾವ ವ್ಯಾಧಿಯೂ ಇಲ್ದಿರ ರಾಜ್ಯ, ಯಾವ ಕಣ್ಣೀರು ವೇದನೆ ಸಂಕಟ ಇಲ್ದಿರ ರಾಜ್ಯನೇ ಪರಲೋಕ ರಾಜ್ಯ. ಆ ರಾಜ್ಯಕ್ಕೆ ಯೇಸು ಸ್ವಾಮಿ ಮನುಷ್ಯರೆಲ್ಲರನ್ನು, ಹಂಗಂದ್ರೆ ಎಲ್ಲರಂದ್ರೆ ಆತನ ಮೇಲೆ ವಿಶ್ವಾಸವುಳ್ಳವರಿಗೆ, ಆತನನ್ನು ನಂಬಿದವರಿಗೆ, ಆತನನ್ನು ನಂಬಿ ಆತನು ಹೇಳಿದ ಪ್ರಕಾರ ಈ ಭೂಲೋಕದಲ್ಲಿ ನಡೆಯುವವರನ್ನು ದೇವರು ಆತನ ರಾಜ್ಯದಲ್ಲಿ ಕರೆದುಕೊಂಡು ಇಟ್ಕೊಳ್ತಾರೆ. ಯಾಕೆ ಅಂದ್ರೆ ದೇವರು ಎಲ್ಲಿದ್ದಾರೋ ಆತನನ್ನು ತಿಳಿದುಕೊಂಡವರು ಅಲ್ಲೇ ಇರಬೇಕು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಈ ಭೂಮಿ ಬೇಡ ಅಂತಾರೆ ಯೇಸು ಸ್ವಾಮಿ ಅಂತ ನಾವು ನೋಡುವಾಗ, ಈ ಭೂಮಿಯಲ್ಲಿ ಅನೇಕ ಪಾಪದ ಕಾರ್ಯಗಳು ತುಂಬಿದೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಭೂಮಿ ಆಕಾಶ ಅಳಿದು ಹೋಗುತ್ತೆ, ಭೂಮಿ ಆಕಾಶ ಅಳಿದು ಹೋಗುತ್ತೆ. ಅವಾಗ ಭೂಮಿ ಅಳಿದು ಹೋಗುವಾಗ ಮನುಷ್ಯ ಎಲ್ಲೂ ಹೋಗ್ತಾನೆ? ಆಕಾಶಕ್ಕೆ ಏರಿ ಹೋಗಕ್ಕಾಗುತ್ತಾ? ಒಂದ್ ವೇಳೆ ಫ್ಲೈಟ್ ಎತ್ಕೊಂಡು ಹೋಗ್ಬೋದು, ಹೆಲಿಕಾಪ್ಟರ್ ಎತ್ಕೊಂಡು ಹೋಗ್ಬೋದು. ಆಕಾಶನೂ ಅಳಿದು ಹೋಗುತ್ತಂತೆ. ಅವಾಗ ಎಲ್ಲೂ ಹೋಗ್ತಾನೆ? ಎಲ್ಲೂ ತಪ್ಪಿಸ್ಕೊಳ್ಳಕ್ ಆಗಲ್ಲ. ಆದರೆ ಕೆಲವರು ಮಾತ್ರ ತಪ್ಪಿಸ್ಕೊಳ್ತಾರೆ. ಹೇಗೆ ಅಂದ್ರೆ, ಯೇಸುವನ್ನು ನಂಬಿ ಸ್ವೀಕರಿಸಿ ಆ ಸೇವೆಯಲ್ಲಿ ಆತನನ್ನು ಆರಾಧಿಸುವ ವಿಷಯದಲ್ಲಿ ಕಷ್ಟನೋ ಸಮಸ್ಯೆನೋ ಎದುರಾಗುವಾಗ ಸಹಿಸಿಕೊಂಡು ಹೋಗುವಂತ ಪ್ರತಿಯೊಬ್ಬ ಕ್ರೈಸ್ತರು ದೇವರ ರಾಜ್ಯಕ್ಕೆ ಹೋಗ್ತಾರೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ
ಪ್ರತಿಯೊಬ್ಬ ಕ್ರೈಸ್ತರಲ್ಲೂ ಯೇಸು ಕ್ರಿಸ್ತನ ಸ್ವಭಾವ ಇರಬೇಕಂತ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಮನುಷ್ಯರಿಗೆ ತೋರಿಸಿಕೊಟ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸ್ವಭಾವ ಮನುಷ್ಯನಲ್ಲಿ ಬರುವುದಾದರೆ ಅವನು ಈ ಭೂಮಿಗೆ ಸ್ವಂತದವನು ಅಲ್ಲವೇ ಅಲ್ಲ, ಅವನು ದೇವರ ರಾಜ್ಯಕ್ಕೆ ಬಾಧ್ಯನಾಗಿರ್ತಾನೆ. ಆಮೇನ್. ನಾವೆಲ್ಲರೂ ದೇವರ ರಾಜ್ಯಕ್ಕೆ ಹೋಗ್ಬೇಕಂತಾನೆ ಯೇಸು ಸ್ವಾಮಿಯ ಇಷ್ಟ. ಆಮೇನ್. ನಾವೆಲ್ಲ ಆತನ ರಾಜ್ಯಕ್ಕೆ ಬರಬೇಕಂತಾನೆ ಯೇಸು ಸ್ವಾಮಿ ಸಂತೋಷ ಪಡೋದು. ಆದರೆ ಅದರಲ್ಲಿ ಕೆಲವರು ಮಾತ್ರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ಅನ್ನಿಸ್ತದೆ. ಅದರಲ್ಲಿ ನಾವು ನೋಡುವಾಗ 21ನೇ ಅಧ್ಯಾಯ 27ನೇ ವಚನ ಓದಿ. 21, 27. ಅದರಲ್ಲಿ ಒಳ್ಳೆಯಾದದ್ದು ಒಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಸಾಕು, ಅದೇನು ಹೇಳುತ್ತೆ? ಒಲೆಯಾದವನು, ಅಸಹ್ಯವಾದವನು, ಸುಳ್ಳಾದವನು ದೇವರ ರಾಜ್ಯದಲ್ಲಿ ಏನಾಗುವುದಿಲ್ಲ, ಸೇರುವುದಿಲ್ಲ. ಅದೇ 22:15 ಓದಿ. ಅದರಲ್ಲೇ 22:15. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹ ಆರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವವರು ಎಲ್ಲಿ ಇರ್ತಾರೆ? ಪರಲೋಕದಿಂದ ಹೊರಗೆ ದಬ್ಬಲ್ಪಟ್ಟಿರುತ್ತಾರೆ. ಯಾರು? ಮಾಟ ಮಂತ್ರ ಮಾಡೋರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರು, ನಾಯಿಗಳಂತಿರುವವರು. ನಾಯಿಗಳಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡು ಸುಮ್ಮನೆ ಕಿರ್ಚಾಡ್ಕೊಂಡು ಇರ್ತಾರೆ, ಗೊತ್ತಾ? ಇಂಥವ್ರನ್ನೇ ನಾಯಿಗಳು ಅಂತ ಹೇಳಲ್ಪಡುತ್ತೆ. ಇಂಥವರೆಲ್ಲ ಏನಾಗ್ತಾರೆ? ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ತಳ್ಳಲ್ಪಡ್ತಾರೆ. ದೇವರ ರಾಜ್ಯದಿಂದ ಅವ್ರು ಏನಾಗ್ತಾರೆ? ತಳ್ಳಲ್ಪಡ್ತಾರೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ನಮಗೆ ಬೈಬಲ್ ಕರೆಕ್ಟ್ ಆಗಿ ಹೇಳ್ತಾ ಇದೆ, ಇಂಥ ಜನರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಕಷ್ಟನೋ ಸುಖನೋ ಸೇವೆಯಲ್ಲಿ ಜನ ಬಂದ್ರೋ ಬಂದಿಲ್ವೋ, ಕೊಟ್ಟಿದ್ದಂಥ ಸೇವೆನ ಘನತೆಯಿಂದ ಸಂತೋಷದಿಂದ ಆ ಸೇವೆಯನ್ನು ನಡೆಸ್ಕೊಂಡು ಹೋಗ್ಬೇಕು. ಇಂಥವ್ರು ಮಾತ್ರನೇ ದೇವರ ರಾಜ್ಯಕ್ಕೆ ಬರ್ತಾರೆ. ಚರ್ಚಿಗೆ ಬಂದು ನಾವು ಇಷ್ಟು ವರ್ಷ ಆಯಿತು, ಒಳ್ಳೇದೇ ನಡೆದಿಲ್ಲ ನಮಗೆ ಇನ್ನ, ಆದರೆ ನಾನು ಯೇಸು ಮೇಲೆ ವಿಶ್ವಾಸಿಸ್ತೇನೆ, ಯೇಸುನ ನಂಬ್ತೇನೆ, ಕೊನೆವರೆಗೂ ನಾನು ಯೇಸುವಲ್ಲೇ ಜೀವಿಸ್ತೇನೆ ಅಂತ ಹೇಳುವವರೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಹಲ್ಲೆಲೂಯಾ. ಸ್ವಲ್ಪ ದಿನ ಯೇಸುವನ್ನು ಸ್ವೀಕರಿಸಿ ಏನು ಅದ್ಭುತ ನಡೀತೀರಾ ಹಿಂಜರುಗುವವರು, ಸಭೆಯಲ್ಲಿ ಜಗಳಗಳನ್ನು ತಂದಿಡುವವರು, ಸಭೆನ ಒಡೆದಾಕಕ್ಕೆ ನೋಡುವವರು, ಸಭೆಗಳಲ್ಲಿ ಜಗಳಗಳನ್ನು ಎಬ್ಬರಿಸುವವರು, ಇಂಥವರೆಲ್ಲ ದೇವರ ರಾಜ್ಯದಿಂದ ಹೊರಗೆ ಬೀಳ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ದೇವರು ಅವರೆಲ್ಲ ಹೊರಗೆ ಬೀಳುವುದು ದೇವರಿಗೆ ಇಷ್ಟ ಅಲ್ಲ, ಅದರಲ್ಲಿ ದೇವರು ಸಂತೋಷ ಪಡಲ್ಲ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಯೋಹಾನ 16:3-16 ಒಬ್ಬನು ಕೆಟ್ಟು ಹೋಗ್ತೀರಾ, ಎಲ್ಲರೂ ದೇವರ ಬಳಿಗೆ ಬಂದು ನಿತ್ಯ ಜೀವ ಹೊಂದಿಕೊಳ್ಳಬೇಕಂತಾನೆ ದೇವರಿಗೆ ಇಷ್ಟವಾಗಿದೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಕೆಟ್ಟು ಹೋಗ್ತೀರಾ, ಎಲ್ಲರೂ ಮನಸ್ತಾಪ ಹೊಂದಿ ತಿರುಗಿಕೊಂಡು ದೇವರ ರಾಜ್ಯಕ್ಕೆ ಬರಬೇಕಂತಾನೆ ಯೇಸುವಿನ ವಿಷಯವಾಗಿದೆ. ಯೇಸು ಸಂತೋಷ ಪಡುವನಾಗಿದ್ದಾರೆ, ಅದರಲ್ಲಿ ಆನಂದಿಸುವರಾಗಿರ್ತಾರೆ. ಆದ್ರೇನು ಕೊನೆವರೆಗೂ ಅವರು ಕೇಳಿಲ್ಲ ಅಂದ್ರೆ ಈ ರೀತಿ ನಡೆಯುತ್ತೆ ಅಂತ ನಮಗೆ ರೆವಲೇಷನ್ ಆಗಿ, ಪ್ರಕಟಣೆ ಆಗಿ ಮುಂದೆ ನಡೆಯಲಿರುವ ವಿಷಯಗಳನ್ನು ಈ ಪ್ರಕಟಣೆ ಗ್ರಂಥದಲ್ಲಿ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಏನ್ ಹೇಳುತ್ತೆ? ಏನ್ ಗ್ರಂಥ ಅದು? ಪ್ರಕಟಣೆ ಅಂದ್ರೆ ಏನು? ನಮ್ಮ ಪ್ರಕಟಣೆನ ಇಂಗ್ಲಿಷ್ல ರೆವಲೇಷನ್ ಅಂತ சொல்லுது. ರೆವಲೇಷನ್ ಅಂದ್ರೆ ವಾಟ್ ಮೀನಿಂಗ್ ರೆವಲೇಷನ್?
ಅದು ಇಂಗ್ಲಿಷಲ್ಲಿ ಓದು, ಏನು ಮೇಲೆ ಇರೋದು ಅದು? ರೆವಲೇಷನ್ ಅಂದ್ರೆ ಏನು? ಹಲೋ ಡಿಗ್ರೀಸ್, ವಾಟ್ ಮೀನಿಂಗ್ ರೆವಲೇಷನ್? ಅದತ್ತ ಅದು ಆ ಮಂಡು ಗುಗ್ಗುಗಳ ತರ ನೋಡ್ತಾ ಇದ್ದೀರಾ? ಅದತ್ತ ನಾಳೆ ನಡೆಯೋದು, ನಾಳೆ ನಡೆಯೋದು ಇವತ್ತು ಅದು ತೋರಿಸುವುದೇ ಪ್ರಕಟಣೆ. ನಾಳೆ ನಡೆಯುವಂತ ವಿಷಯ ಪ್ರಕಟಣೆಗಳು ಇವತ್ತು ನಮಗೆ ಕೊಡಲ್ಪಟ್ಟಿದೆ. ಆಮೇಲೆ ಏನ್ ಕೊಡಲ್ಪಟ್ಟಿದೆ? ಕೊನೆಯವರೆಗೂ ಅವನು ಹಠ ಬಿಡ್ದಿರಾ, ಕೊನೆಯವರೆಗೂ ಹಾಗೆ ತನ್ನ ಜೀವಿತವನ್ನು ಸಾಗಿಸಿಕೊಂಡು ಪಾಪದ ಭೋಗದಲ್ಲಿ ಸಾಗಿಸಿಕೊಂಡು ಹೋಗುವ ಪ್ರತಿ ಮನುಷ್ಯರು ಈ ರೀತಿ ದೇವರ ರಾಜ್ಯದಿಂದ ತಳ್ಳಲ್ಪಡ್ತಾರೆ ಅಂತ ದೇವರು ಮೊದಲೇ ಪ್ರಕಟಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಇದು ನಡೆಯೋದು ಸತ್ಯ. ಆಮೇಲೆ ಅಂದ್ರೆ ಭೂಮಿ ಆಕಾಶ ಅಳಿದು ಹೋದ್ರೇನು ದೇವರ ಬಾಯಿಂದ ಬಂದಂತ ಒಂದೊಂದು ಮಾತು ಏನಾಗಲ್ಲ, ಅಳಿದು ಹೋಗುವುದಿಲ್ಲ. ದೇವರು ಮತ್ತಾಯ ಗ್ರಂಥದಲ್ಲಿ ಹೇಳಿದ್ರು, 24ನೇ ಅಧ್ಯಾಯ ಅನಿಸ್ತದೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ಅಂತ್ಯದ ಕಾಲದಲ್ಲಿದ್ದೇವೆ. ಇವತ್ತು ನಾವು ಅಂತ್ಯದ ಕಾಲದಲ್ಲಿದ್ದೇವೆ. ಎಲ್ಲಿ ನೋಡು ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಮತ ಧರ್ಮಕ್ಕೆ ವಿರೋಧವಾಗಿ ಧರ್ಮಗಳು ಎದ್ದೊಳ್ತಾ ಇದೆ. ಅಂತ್ಯ ಕಾಲದಲ್ಲಿದ್ದೇವೆ. ಅವನು ಕಲ್ಲು ಹೊಡೆದ ಅಂತ ಇವನು ಕಲ್ಲು ಹೊಡೆದ ಅಂತ ಇವನು, ಗಲಾಟಗಳು, ಅಲ್ಲಲ್ಲಿ ಜಗಳಗಳು, ಸ್ಟೇಷನ್ನು, ಜೈಲು, ಕೊಲೆ, ಸಾವು, ಇದೆಲ್ಲ ನ್ಯೂಸ್ ಅಲ್ಲಿ ನೋಡುವಾಗ ಭಯಂಕರವಾದ ವಿಷಯ ಈ ಲೋಕದಲ್ಲಿ ನಡೀತಾ ಇದೆ. ಅಂತ್ಯದ ಕಾಲದಲ್ಲಿ ಇದ್ದೇವೆ, ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ದೇವರು ಹೇಳುವುದು, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುದು, ಆದರೆ ಕೊನೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹಾಗಂದ್ರೆ ದೇವರ ರಾಜ್ಯದ ಒಳಗೆ ಬರುವನು ಅಂತ ವಾಕ್ಯ ಹೇಳ್ತಾ ಇದ್ದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದುದರಿಂದ ನೋಡಿ ಪ್ರೀತಿಯ ದೇವ ಜನರೇ, ನಾವು ಕ್ರೈಸ್ತರಾಗಿರುವ ನಾವು ಈ ಭೂಮಿಯಲ್ಲಿ ಒಂದು ಪ್ರವಾಸಿಗಳಾಗಿದ್ದೇವೆ. ನಮ್ಮ ದೇವರು ಯಾವಾಗ ನಮ್ಮನ್ನು ಸ್ವಂತ ದೇಶಕ್ಕೆ ಕರೆದುಕೊಳ್ತಾನೋ ಅಲ್ಲಿವರೆಗೂ ನಾವು ಒಬ್ಬ ಪ್ರವಾಸಿಗಳಾಗಿರ್ತೇವೆ. ಅಲ್ಲಿವರೆಗೂ ಈ ಭೂಮಿಯಲ್ಲಿ ನಾವು ಒಬ್ಬ ಟೂರ್ಗೆ ಬಂದವರಾಗಿರ್ತೇವೆ. ಆಮೇನ್, ಹಲ್ಲೆಲೂಯಾ. ಆದುದರಿಂದ ಈ ಭೂಮಿಯು ನಮಗೆ ನಿರಂತರವಾದದ್ದು ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿ ಆದದ್ದು ನಮಗೆ ನಿರಂತರವಾದದ್ದಲ್ಲ, ಪರ್ಮನೆಂಟ್ ಅಲ್ಲ. ಹಲ್ಲೆಲೂಯಾ. ಭಕ್ತನು ಈ ರೀತಿ ಹೇಳ್ತಾನೆ, ಕೀರ್ತನೆ 119 ಏನ್ ಹೇಳ್ತಾನೆ? 119 ವಾಕ್ಯನೇ ಇಲ್ಲ ಅಲ್ಲಿ. 119 ಮೊದಲೇ ಓದಿ, ವಾಕ್ಯನೇ ಇಲ್ಲ. ಆದ್ರೆ ನೋಡೋಣ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ನೋಡಿ, ನಾವು ಈ ಭೂಲೋಕದಲ್ಲಿ ನಿರಂತರವಾದವರಲ್ಲ. ಅದೇ ಕೀರ್ತನೆ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ, ಯೆಹೋವನ ವಾಕ್ಯ, ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯ. ಆಮೇಲೆ ಚೆನ್ನಾಗಿ ಗಮನಿಸಿ, ಎಲ್ಲ ಬೈಬಲ್ ಚೆನ್ನಾಗಿ ಓದ್ತೀರಾ. ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯ. ಇವಾಗ ಹೇಳ್ತಾ ಇರೋ ಮಾತು ಈ ವಾಕ್ಯ, ಇದೇ ಧರ್ಮಶಾಸ್ತ್ರ. ಈ ವಾಕ್ಯ ಏನ್ ಹೇಳುತ್ತೆ? ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆಮೇಲೆ ಅವಾಗ ಹೇಳ್ತಾ ಇರುವ ಮಾತನ್ನು ನಂಬಿ ನಡೆಯುವವನು ಧನ್ಯನಾಗಿರ್ತಾನೆ. ಇವಾಗ ನಾನು ಹೇಳಿದೆ, ನಾವು ಈ ಭೂಮಿಗೆ ಸ್ವಂತದವರಲ್ಲ. ನಾವು ಒಬ್ಬ ಪ್ರವಾಸಿಗಳು, ಟೂರಿಸಂ. ನಮ್ಮ ರಾಜ್ಯ ಪರಲೋಕ ರಾಜ್ಯ, ದೇವರ ರಾಜ್ಯ. ಆ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತಾನೆ ಯೇಸು ಈ ಭೂಮಿಗೆ ಬಂದಿದ್ದು. ಆ ರಾಜ್ಯಕ್ಕೆ ಹೇಗೆ ಹೋಗ್ಬೇಕು ಅಂತ ತೋರಿಸಿಕೊಡುವುದಕ್ಕೆ ಈ ಗ್ರಂಥ, ಈ ವಾಕ್ಯ. ಅಲ್ಲಿ ಯಾರು ಹೋಗಲ್ಲ, ಯಾರು ಹೋಗ್ತಾರೆ ಅಂತ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದಿದ್ರಿ. ಪ್ರೈಸ್ ದಿ ಲಾರ್ಡ್. ಅವಾಗ ಈ ಭಕ್ತ ಹೇಳ್ತಾನೆ, ಈ ವಾಕ್ಯವನ್ನು ನಂಬಿ ಅದನ್ನು ಅನುಸರಿಸಿ ನಡೆಯುವವನೇ ಧನ್ಯನಾಗಿರ್ತಾನೆ. ಹಾಗಂದ್ರೆ
ಅವನು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ಅವನು ತನ್ನ ಆತ್ಮವನ್ನು ಜಾಗೃತಿಯಿಂದ ಈ ವಾಕ್ಯವನ್ನು ಕೇಳಿ ನಡೆಯುವುದರಿಂದ ತಮ್ಮ ಆತ್ಮವನ್ನು ಅವನು ರಕ್ಷಿಸಿಕೊಳ್ಳುತ್ತಾನೆ ಅಂತ ಅರ್ಥ. ಆಮೇನ್, ಹಲ್ಲೆಲೂಯ. ಅರ್ಥ ಆಯ್ತ್ರ? ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 23ನೇ ವಚನದಲ್ಲಿ ಕೂಡ ಒಂದು ಮಾತು ಹೇಳಲ್ಪಟ್ಟಿದೆ. ಓದೋಣ ನಾವು. ಯಾಜಕಾಂಡ 25-23. ಓದಿ. ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸಿ ಬಿಡಬಾರದು. ಯಾಕೆಂದರೆ ಆ ಭೂಮಿ ನನ್ನದು, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳುಕೊಂಡವರೇ. ಹಲ್ಲೆಲೂಯ. ಏನ್ ಹೇಳ್ತಾ ಇದ್ದೆ ನೋಡಿದ್ರ? ಕೆಳಗಡೆ ಓದಿನ ಬೇಡ, ಬಿಟ್ಬಿಡಿ, ಇದೇ ಸಾಕು. ದೇವರು ಯೇಸು ಬರುವುದಕ್ಕೆ ಮುಂಚೆ ತಂದೆಯಾದ ದೇವರು ಆ ಇಸ್ರೇಲ್ ಜನರಿಗೆ ಈ ರೀತಿ ಬೋಧಿಸ್ತಾ ಇದ್ರು. ಈ ರೀತಿ ಮೋಶೆ ಮೂಲಕ ವಾಕ್ಯ ಕೊಟ್ಟರು. ಏನಂದ್ರೆ, ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸಿ ಬಿಡಬಾರದು. ಹಂಗಂದ್ರೆ ಅದು ಏನ್ ಮಾಡಬಾರ್ದು, ಇದೆಲ್ಲ ನಂದೇ ಅಂತ ಅಧಿಕವಾಗಿ ಆಸೆ ಪಟ್ಟು ಅದನ್ನು ನಾವೇನ್ ಮಾಡಬಾರ್ದು, ಸೇರಿಸಿಟ್ಕೊಳ್ಬಾರ್ದು. ಭೂಮಿ ಆದದ್ದು. ಯಾಕಂದ್ರೆ ಅಲ್ಲೇ ವಾಕ್ಯ ಹೇಳಲ್ಪಟ್ಟಿದೆ, ಭೂಮಿ ಆದದ್ದು ಅದು ದೇವರದು. ದೇವರು ಭೂಮಿಯನ್ನು ದೇವರೇ ಸೃಷ್ಟಿ ಮಾಡಿದ್ರು. ಆದ್ರಿಂದ ನಾವು ಬಂದು ದೇವರ ಮಕ್ಕಳು ಈ ಭೂಮಿಗೆ ಸ್ವಂತದವರಲ್ಲ. ಕೆಲವು ಕಾಲಕ್ಕೆ ಮಾತ್ರ ನಾವು ಈ ಭೂಮಿಯಲ್ಲಿ ಜೀವಿಸುವವರಾಗಿರ್ತೇವೆ. ಅಲ್ಲಿ ಹೇಳುತ್ತೆ, ನನ್ನದು, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳಿಕೊಂಡವರೇ. ಹಂಗಂದ್ರೆ ಪರವಾಸಿಗಳಾಗಿ ಅಂದ್ರೆ ಪರದೇಶಿಗಳಾಗಿ. ಹಂಗಂದ್ರೆ ನಾವು ಈ ಭೂಮಿಯನ್ನು ಸುತ್ತಿ ನೋಡಿ ನಮ್ಮ ಜೀವಿತ ಕಾಲವನ್ನು ಮುಗಿಸಿಕೊಂಡ ಮೇಲೆ ನಾವು ದೇವರ ಒಟ್ಟಿಗೆ ಹೋಗುವವರಾಗಿರ್ತೇವೆ ಅಂತ ತಂದೆಯಾದ ದೇವರು ಆಗಲೇ ಮೋಸೆಯ ಮೂಲಕ ಇಸ್ರೇಲ್ ಜನರಿಗೆ ವಾಕ್ಯವನ್ನು ಕೊಟ್ಬಿಟ್ರು. ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದರಿಂದ ಪ್ರೀತಿಯ ದೇವ ಜನರೇ, ನಾವು ನೋಡುವಾಗ ದೇವರು ಅಬ್ರಹಾಮನನ್ನು ಕರೆದ್ರು, ಈಸಾಕನನ್ನು ಕರೆದ್ರು, ಯಾಕೋಬನನ್ನು ಕರೆದ್ರು. ಇವರೆಲ್ಲ ಕರೆಯಕ್ಕೆ ಮುಂಚೆ ಏನು ಇಲ್ದಿರೋರಾಗಿದ್ರು. ಆದ್ರೆ ದೇವರು ವಾಗ್ದಾನ ಮಾಡಿ ಕರೆದ ಮೇಲೆ, ಅಬ್ರಹಾಮನನ್ನು ಕರೆದ ಮೇಲೆ ಅಬ್ರಹಾಮನು ದೊಡ್ಡ ಶ್ರೀಮಂತನಾದನು ಅಂತ ವಾಕ್ಯ ಹೇಳುತ್ತೆ. ಅಬ್ರಹಾಮನಿಗೆ ನೆಕ್ಸ್ಟ್ ಇಸಾಕನನ್ನು ಕರೆದುವಾಗ ತಂದೆಯ ಸೊತ್ತಲ್ಲ ಇಸಾಕನಿಗೆ, ಆ ಇಸಾಕನು ದೊಡ್ಡ ಶ್ರೀಮಂತನಾಗಿದ್ದ. ಈಸಾಕನನ್ನು ಕರೆದ ಮೇಲೆ ಈಸಾಕನ ಮಗನಾದ ಯಾಕೋಬನನ್ನು ಕರೆದು, ಏನು ಕೋಲು ಸಮೇತ ಹೊರಟು ಹೋದಂತ ಯಾಕೋಬನಿಗೆ 2 ಪರಿವಾರಗಳು, ಹಂಗಂದ್ರೆ 2 ಹೆಂಡತಿಯಲ್ಲಿ ಕೊಟ್ಟು ಅವನಿಗೆ ಅನೇಕ ಆಡುಗಳು, ಕುರಿಗಳು, ಐಶ್ವರ್ಯ, ಧನ, ಸೊತ್ತನ್ನು ಕೊಟ್ಟರು ದೇವರು. ಆದರೆ ಇವರೆಲ್ಲ ಬೈಬಲ್ ಪ್ರಕಾರ ನಾವು ನೋಡುವಾಗ ಎಲ್ಲಿ ಸ್ವಂತ ಬಂಗಳ, ಸ್ವಂತ ಬಿಲ್ಡಿಂಗ್, ಸ್ವಂತ ಕೋಟೆ ಕಟ್ಟಿ ಇವರು ಬಾಳಿದ್ದು ಇಲ್ಲವೇ ಇಲ್ಲ ಅಂತ ಬೈಬಲಲ್ಲಿ ನಾವು ನೋಡ್ತೇವೆ. ಆಮೇಲೆ ಜನ ಇದ್ರು, ಮನಸ್ಸು ಮಾಡಿದರೆ ದೊಡ್ಡ ಕೋಟೆಯನ್ನು ಕಟ್ಬೋದಾಗಿತ್ತು, ಪರ್ಮನೆಂಟ್ ಆಗಿ ಅಲ್ಲಿ ಜೀವನ ಮಾಡ್ಬೋದಾಗಿತ್ತು, ಸೊತ್ತಿತ್ತು. ಆದರೆ ಇವರೆಲ್ಲ ಎದುರು ನೋಡಿದ್ದೇನು ಗೊತ್ತಾ, ಈ ಭೂಮಿ ಆದದ್ದು ನಮಗೆ ನಿರಂತರವಾದದ್ದಲ್ಲ. ನಮಗೆ ನಿರಂತರವಾದ ರಾಜ್ಯ ಅದು ದೇವರ ರಾಜ್ಯ ಮಾತ್ರನೇ. ಇವರು ಅರಿತುಕೊಂಡು ಏನ್ ಮಾಡಿದ್ರು ಗೊತ್ತಾ, ಆ ರಾಜ್ಯಕ್ಕಾಗಿ ಭೂಮಿಯಲ್ಲಿ ಪ್ರವಾಸಿಗಳಾಗಿ, ಪರದೇಶಿಗಳಾಗಿ ಅಲ್ಲಿ ಇಲ್ಲಿ ಡೇರಾಗಳನ್ನು ಹಾಕಿ ಅಲೆದಾಡಿ ಕೊನೆಯದಾಗಿ ಅವರು ದೇವರ ಪರದೇಶಿಯಲ್ಲಿದ್ದಾರೆ. ಆಮೇನ್. ಅಬ್ರಹಾಮ್ ಇದ್ದಾರಾ ಇಲ್ವಾ? ದೇವರ ಪರದೇಶಿಯಲ್ಲಿದ್ದಾರಾ ಇಲ್ವಾ? ಅಬ್ರಹಾಮ್ ಇದ್ದಾರಾ? ಹೆಂಗ್ ಗೊತ್ತಾಯ್ತು ನಮ್ಗೆ ಇದ್ದಾರೆ ಅಂತ? ಹೆಂಗ್ ಗೊತ್ತಾಯ್ತು? ಅಬ್ರಹಾಮೇ ಲಾಜರು ತುದಿ ಬೆರಳಿಂದ ನೀರನ್ನು ಅದ್ದಿ ನನ್ನ ಬಾಯಲ್ಲಿ ಮುಟ್ಟಿಸು ಅಂತಾನೆ ಗೊತ್ತಾ? ಸೌಕಾರ ನರಕದಿಂದ
ಯಾರನ್ನ ಕರೀತಾನೆ? ದೇವರ ರಾಜ್ಯದಲ್ಲಿ ಇರುವವ್ರನ್ನ. ಅಬ್ರಗಾಮೇ ಅಲ್ಲಿ ಇದ್ದಾನೆ ಅಂದ್ರೆ ಅವ್ರ ಮಗ ಈಸಾಕನು ಇದ್ದಾನೆ, ಅವ್ರ ಮೊಮ್ಮಗ ಯಾಕೋಬು ಇದ್ದಾನೆ, ಅವರ ಸಂತತಿ ಎಲ್ಲವೂ ಅಲ್ಲಿದೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಅವರು ಏನ್ ಮಾಡಿದ್ರು? ಈ ಭೂಮಿ ಆದದ್ದು ನಮಗೆ ನಿರಂತರವಾದದ್ದಲ್ಲ, ನಮಗೆ ನಿರಂತರವಾದದ್ದು ದೇವರ ರಾಜ್ಯ ಅಂತ ಅರಿತುಕೊಂಡ್ರು. ಆದುದರಿಂದ ಅವ್ರು ಏನ್ ಮಾಡಿದ್ರು ನೋಡಿ, ಒಂದು ಮಾತು ಓದಿ, ಇಬ್ರಿಯರ 11:13 ಓದಿ. ಇಬ್ರಿಯರ್ 11:13 ನೋಡಿ. ಇವರೆಲ್ಲರೂ ಯಾರು? ಇವರೆಲ್ಲರೂ ಅಂದ್ರೆ ಯಾರು? ಅಬ್ರಹಾಂ, ಈಸಾಕು, ಯಾಕೋಬು, ದಾವೀದು, ಇನ್ನು ಅನೇಕ ದೇವರ ಪರಿಶುದ್ಧ ಮನುಷ್ಯರು. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ, ಹಂಗಂದ್ರೆ ವಾಗ್ದಾನ ಮಾಡಿದ್ರು, ನಿನ್ನ ಮೂಲಕ ಈ ಭೂಮಿಯಲ್ಲಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ನಿನಗೊಂದು ಮಗ ಹುಟ್ಟುತ್ತಾನೆ, ಅವನ ಮೂಲಕ ಅನೇಕ ಸಂತತಿ ಉಂಟಾಗುತ್ತೆ ಅಂತ ವಾಗ್ದಾನ ಮಾಡಿದ್ರು. ಆ ವಾಗ್ದಾನಗೆ ಅಬ್ರಹಾಂ 100 ವರ್ಷ ಕಾದ, ಈಸಾಕ್ ಹುಟ್ಟದ, ಈಸಾಕನ ಮೂಲಕ ಯಾಕೋಬು, ಹಂಗೆ ಆ ದೇವರು ವಾಗ್ದಾನ ಕೊಟ್ಟಿದ್ದ ಪ್ರಕಾರ ಆ ವಾಗ್ದಾನವೆಲ್ಲವೂ ಅವನ ಕಣ್ಣು ಮುಂದೆನೇ ಇದೆ. ಆ ಕೊಟ್ಟಂತ ವಾಗ್ದಾನವನ್ನು ಏನ್ ಮಾಡಿಲ್ಲ ಅವನು? ಹೊಂದದೆ, ಇದೆಲ್ಲ ನನಗೆ ಬೇಡ, ಇದು ವಾಗ್ದಾನ ಅದೆಲ್ಲ ದೇವರು ಕೊಟ್ಟಿದ್ದಲ್ಲ, ಅವನೇನ್ ಮಾಡ್ದ? ದೂರದಿಂದ ನೋಡ್ದ. ನೋಡಿ ಅವನೇನ್ ಮಾಡ್ದ? ಉಲ್ಲಾಸದಿಂದ, ದೇವರು ಹೇಳಿದೆಲ್ಲ ನನಗೆ ಕೊಟ್ಬಿಟ್ಟಿದ್ದಾರೆ ಅಂತ ದೂರದಿಂದ ನೋಡಿ, ಅದೆಲ್ಲ ನನಗೆ ಬೇಡ, ಆದ್ರೆ ದೇವರು ನನಗೆ ಹೇಳಿದ ಪ್ರಕಾರ ಎಲ್ಲ ವಾಗ್ದಾನವನ್ನು ನೆರವೇರಿಸಿದ್ದಾರೆ. ದೇವರು ಹೇಳಿದರು, ಅಬ್ರಹಾಮೇ ಆಕಾಶದ ನಕ್ಷತ್ರವನ್ನು ನೋಡ್ದ, ಎಣಿಸಕ್ಕಾಗುತ್ತಾ? ಆಗಲ್ಲ. ಆ ರೀತಿ ನಿನ್ನ ಸಂತತಿಯನ್ನು ಹೆಚ್ಚಿಸುತ್ತೇನೆ ಭೂಮಿಯಲ್ಲಿ. ಅಬ್ರಹಾಮೇ ಮರಳನ್ನು ತೆಗೆದು ತೂರದ, ಅದು ಮರಳು ಎಣಿಸಕ್ಕಾಗುತ್ತಾ? ಮಣ್ಣನ್ನು ಇಲ್ಲ. ಆ ರೀತಿ ಭೂಮಿಯಲ್ಲಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದೇ ರೀತಿ ಭೂಮಿಯಲ್ಲೂ ಅಬ್ರಹಾಮನ ಸಂತತಿ. ಆದರೆ ಅಬ್ರಹಾಮನು ಅದೆಲ್ಲವನ್ನು ದೂರದಿಂದ ನೋಡಿ ಆ ವಾಗ್ದಾನ ನೆರವೇರಿದೆ, ಸಂತೋಷ ಪಟ್ಟ, ಆನಂದ ಪಟ್ಟ. ಆದರೆ ಅದನ್ನು ದೂರದಿಂದ ನೋಡಿ ಉಲ್ಲಾಸದಿಂದ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ಯಾವುದು ಓದಿದೆ ನೀನು? ಫಸ್ಟಿಂದ ಓದು. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ನೋಡಿ, ಹೊಂದದೆ ಅಂದ್ರೆ ಅದು ದೇವರು ನಿನಗೆ ಕೊಡುತ್ತೀನಿ ಅಂದ್ರು, ಅದನ್ನು ಇವನು ನಂದು ಅಂತ ಹೇಳ್ದಿರಾ, ನನಗೆ ಅಂತ ಹೇಳ್ದಿರಾ, ಅವನೇನ್ ಮಾಡ್ಬಿಟ್ಟ? ಅದನ್ನೆಲ್ಲ ದೂರದಿಂದ ನೋಡಿ ಸಂತೋಷ ಪಟ್ಟಿ ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ದೇವರೇ ನಿಮಗೆ ಥ್ಯಾಂಕ್ಸ್, ನೀವು ಹೇಳಿದ ಹಾಗೆ ಮಾಡಿದ್ದೀರಾ ಅಂತ ಹೇಳಿ ನಂಬಿಕೆ ಉಳ್ಳವರಾಗಿ ಸತ್ತೋದ್ರು. ಅದನ್ನು ಅವರು ಅನುಭವಿಸಕ್ಕೆ ಆಸೆ ಪಟ್ಟಿಲ್ಲ. ಯಾಕಂದ್ರೆ ಅವರು ಅನುಭವಿಸಬೇಕಾದ ವಿಷಯ ಅವರಲ್ಲಿ ಒಂದಿತ್ತು. ಅದು ಯಾವುದಂದ್ರೆ, ದೇವರ ರಾಜ್ಯದಲ್ಲಿ ನಾನು ದೇವರ ಎಲ್ಲ ಕಾರ್ಯಗಳನ್ನು ಅನುಭವಿಸಬೇಕು ಅಂತ ಅವನು ಸಂತೋಷ ಪಟ್ಟ. ಆಮೇನ್, ಹಲ್ಲೆಲೂಯಾ. ಆಮೇಲೆ ಓದಿ ನೋಡಿ, ಅವರು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಅವ್ರನ್ನ ನೋಡಿದ್ರ, ನಾವು ಈ ಭೂಮಿಗೆ ಸ್ವಂತದವರಲ್ಲ, ನಮ್ಮ ರಾಜ್ಯ ದೇವರ ರಾಜ್ಯ, ನಾವು ಸಾಧಾರಣ ಒಬ್ಬ ಪರದೇಶಿಗಳು, ಪರಕೀಯರು, ಹಂಗಂದ್ರೆ ಊರು ಬಿಟ್ಟು ಊರು ಬಂದವರು, ಪ್ರವಾಸಿಗಳು. ಹಂಗಂದ್ರೆ ಈ ಊರಿಗೆ ನಾವು ಒಂದು ಟೂರಿಸ್ಟ್, ಒಂದು ಪ್ರವಾಸಿ, ಹಂಗಂದ್ರೆ ಒಂದು ಟೂರ್ಗೆ ಬಂದಂಗೆ, ನಮ್ಮೂರು ಇದೆಲ್ಲ ಅಂತ ಅವ್ರು ಅರಿತವರಾಗಿ, ಆಮೇನ್, ಏನಾಗಿದ್ರು? ಪರದೇಶದರು ಪ್ರವಾಸಿಗಳಾಗಿದ್ದೇವೆ ಎಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು
ಹಾ ಓದಿ. ಹುಡುಕುವವರೆಂಬಂದ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಸ್ವದೇಶವನ್ನು ಹುಡುಕುವವರೆಂಬುದ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಹಂಗಂದ್ರೆ ನಮ್ಮೂರು ಇದು ಈ ಊರಲ್ಲ, ನಮ್ಮೂರು ಬೇರೆ ಊರು ಅಂತ ಅವರು ವ್ಯಕ್ತಪಡಿಸುವವರಾಗಿ ಈ ಭೂಲೋಕದಲ್ಲಿ ಏನಾಗಿದ್ರು ಅವರು? ಪ್ರವಾಸಿಗಳಾಗಿ. ಓದಿ, ಕೆಳಗಡೆ ಓದಿ. ತಾವು ಹೊರಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅವರು ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ತಮ್ಮ ದೇಶಕ್ಕೆ, ಅಪ್ಪ ಅಮ್ಮ ಸ್ವಂತ ಊರು ಅಂತ ಒಂದಿತ್ತು ಅಬ್ರಹಾಮಿಗೆ. ಆ ಊರು ಬಿಟ್ಟೆ ದೇವರು ಹೇಳಿದ ದೇಶಕ್ಕೆ ಬಂದ. ಅಲ್ಲೆಲ್ಲಿ ಪರದೇಶಿ ಆಗಿದ್ದ, ಡೇರೆಗಳಲ್ಲಿ ಜೀವಿಸ್ತಾ ಇದ್ದ. ಆದ್ರೇನು ಅವನು ದೊಡ್ಡ ಶ್ರೀಮಂತನಾಗಿದ್ದ. ಬೆಳ್ಳಿ ಬಂಗಾರ, ದನ ಕುರಿ ಸೊತ್ತಲ್ಲಿ ಅವನು ಐಶ್ವರ್ಯವಂತವನಾಗಿದ್ದ. ಆದ್ರೇನು ಅವನು ಬಿಟ್ಟು ಬಂದಂತ ಅವ್ರ ಸ್ವಂತ ಊರಿಗೆ ಅವನು ಹೋಗ್ಬೋದಾಗಿತ್ತು. ಆದ್ರೇನು ಅವನೇನ್ ಮಾಡಿಲ್ಲ, ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅಂದ್ರೆ ಜಾಸ್ತಿ, ಅವನಿಗೆ ಅಂದ್ರೆ ಒಬ್ಬ ಅಬ್ರಹಾಂನ ಮಾತ್ರ ಹೇಳುವುದು. ಅವರಿಗೆ ಅಂದ್ರೆ ಅಬ್ರಹಾಂ ಸಂತತಿಗೆ, ದೇವರಿಂದ ತಿಳಿದುಕೊಳ್ಳಲ್ಪಟ್ಟ ಅಂತ ಆ ಸಂತತಿ ಅವರು ಮತ್ತೆ ತಮ್ಮ ಸ್ವಂತ ದೇಶದಲ್ಲಿ ಹೋಗಿ ಇರಕ್ಕೆ ಆಸೆ ಪಟ್ಟಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟೋ ಜನ ಬೇರೆ ಊರಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಏನೋ ಒಂದು ಕಾಲಘಟ್ಟದಲ್ಲಿ ಅಯ್ಯೋ ನಮ್ಮ ಸ್ವಂತ ದೇಶಕ್ಕೆ ಹೋಗಿ ನಾವು ಸೆಟಲ್ಮೆಂಟ್ ಆಗ್ಬಿಡೋಣ ಅಂತ ಕೆಲವರು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಆದ್ರೆ ಇವರು ಹಂಗಲ್ಲ. ನಾನು ಬಂದಿದ್ದ ದಾರಿಯನ್ನು ನಾನು ಹಿಂತಿರುಗಿ ನೋಡಲ್ಲ. ದೇವರು ನನ್ನನ್ನು ಯಾತಕ್ಕಾಗಿ ಕರೆದಿದ್ದಾನೋ ಅದ ಗುರಿ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೇನೆ. ನಾನು ಈ ಭೂಮಿಯಲ್ಲಿ ಕಟ್ಟಡ ಕಟ್ಟಿ ಅದರಲ್ಲಿ ನಿರಂತರವಾಗಿ ವಾಸಿಸೋದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಈ ಭೂಮಿ ಆದದ್ದು ನನಗೆ ನಿರಂತರವಾದದ್ದೇ ಅಲ್ಲ ಅಂತ ಅವನು ತಿಳಿದುಕೊಂಡು ಅವನೇನ್ ಮಾಡ್ದ, ದೇವರ ರಾಜ್ಯವನ್ನು ಹಾರೈಸುವವನಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅವನು ಆಸೆ ಪಟ್ಟನಂತ ಬೈಬಲ್ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಅದೇ ಇಬ್ರಿಯರ್ 11:9-10 ವಾಕ್ಯ ಓದಿ. ನಂಬಿಕೆಯಿಂದಲೇ 8ರಿಂದ ಓದಿ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತುಗಳನ್ನು ಕೇಳಿ ತಾನು ಬಾಧಿತವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಆಮೇನ್. ಅವನು ಒಬ್ಬ ಪ್ರವಾಸಿ. ದೇವರ ರಾಜ್ಯ ಇದೆ, ದೇವರ ಸಂಕಲ್ಪ ಇದೆ, ಕರೆದಾತ ದೇವನು ನಂಬಿಗಸ್ತನು ಅಂತ ಮೊದಲು ಅವನು ನಂಬಿಕೆ ಉಳ್ಳವನಾಗಿ ಮಾರ್ಪಟ್ಟ. ಆಮೇನ್, ಹಲ್ಲೆಲೂಯಾ. ಮೊದಲು ಅವನೇನಾದ, ನಂಬಿಕೆ ಉಳ್ಳವನಾಗಿ ಮಾರ್ಪಟ್ಟಿದ್ದಾನೆ. ಎರಡನೇದೇ, ಅವನು ನಂಬಿದ ಮೇಲೆ ದೇವರು ಕರೆದಾತನು ನಂಬಿಗಸ್ತನು ಅಂತ ನಂಬಿಕೆ ಮೂಲಕ ಅಬ್ರಹಾಮನನ್ನು ದೇವರು ಕರೆಯುವಾಗ ಅವನು ತನ್ನ ಸ್ವಂತ ದೇಶವನ್ನು ಬಿಟ್ಟು ದೇವರು ತೋರಿಸಿದ ಆ ದೇಶಕ್ಕೆ ಪಯಣ ಮಾಡಿದ. ಹೇಗೆ? ಒಬ್ಬ ಪ್ರವಾಸಿ. ಅದೇ ಕೆಳಗಡೆ ಓದಿದ್ರೆ ಅವನು ಮನಸ್ಸು ಮಾಡಿದ್ರೆ ಅವನು ಮತ್ತೆ ತಂದೆಯ ದೇಶಕ್ಕೆ ಹೋಗಿರ್ಬೋದಾಗಿತ್ತು. ಆದ್ರೆ ಅವನು ಗೊತ್ತಿತ್ತು ಈ ಭೂಮಿ ಆದದ್ದು ನಿರಂತರವಾದದ್ದಲ್ಲ, ದೇವರ ರಾಜ್ಯ ಮಾತ್ರನೇ ನಿರಂತರವಾದದ್ದು ಅಂತ ಅವನು ನಂಬಿಕೆ ಉಳ್ಳವನಾಗಿದ್ದ ಅಬ್ರಹಾಂ. ಆಮೇಲೆ ಇಬ್ರಿಯರ್ 11:9 ಓದಿ. ವಿಶ್ವಾಸದ ಮೂಲಕ ವಾಗ್ದಾನ ಮಾಡಿದ ದೇಶಕ್ಕೆ ನೋಡಿ, ಅವನು ಒಬ್ಬ ಪರದೇಶಿಯಾಗಿ ಸಂಚಾರ ಮಾಡ್ದ. ಆಮೇಲೆ ವಿಶ್ವಾಸದಿಂದ ಅವನು ದೇಶದಲ್ಲಿ ಸಂಚಾರ ಮಾಡ್ದ. ಹೇಗೆ ಅಂದ್ರೆ ಒಬ್ಬ ಪರದೇಶಿಯಾಗಿ. ಪ್ರೀತಿಯ ದೇವಜನರೇ, ನಾವು ಈ ಭೂಲೋಕದಲ್ಲಿ ಸಂಚಾರಿಗಳಾಗಿದ್ದೇವೆ, பயணம் செய்கிறவர்களாக இருக்கிறோம். நாம் இந்த பூமி கிறிஸ்தவராக இருக்கிற நாம்
இந்த பூமியில ஒரு பிரவாசிகளாகவும் பரதேசிகளாகவும் இருக்கிறோம் என்று இந்த வேதம் நமக்கு கற்றுக் கொடுக்குது. ஆமென். உங்களுக்கு கன்னடா புரியுமா? புரியுதுங்களா? சோத்திரம். ஹல்லேலூயா. அப்போ கிறிஸ்தவரா இருக்கிற நாம் கிறிஸ்துக்குள்ள வர்றதுக்கு முன்னாடி நாம் யார் என்று நமக்கு தெரியாது. ஆனா நாம் கிறிஸ்துவை ஏற்றுக்கொண்ட பிறகு தேவன் வார்த்தை மூலமா நாம் யார் என்று நமக்கு வெளிப்படுத்துறார். ஆமென். நாம் இந்த பூமிக்கு சொந்தக்காரர் கிடையாது. நம்முடைய ராஜ்யம் இது இல்லை. நம்முடைய ராஜ்யம் தேவனுடைய ராஜ்யம். ஆமென். நான் போறேன், உங்களுக்கு ஒரு இடம் ஆயத்தப்படுத்துறேன், மறுபடி வரேன், உங்களை இந்த இடத்துக்கு கொண்டு போறேன். ஆமென். யோவான் 14 பட்சம் நம்ம மறுபடியும் வெளிப்படுத்தின சுவிசேஷத்துல 21, 22 அத்தியாயத்துல நம்ம பார்க்கும்போது யாரெல்லாம் அதுக்குள்ள பிரவேசிப்பார்கள்? மந்திர தந்திரம் பில்லி சூன்ய செய்கிற மனுஷர்கள் அதுக்குள்ள பிரவேசிக்க மாட்டார்கள். மற்றும் விக்கிர ஆராதனைகளை செய்கிறவர்களும் அதுக்குள்ள பிரவேசிக்க மாட்டார்கள் என்று வேதம் சொல்லுது. ஆமென். அல்லேலூயா. நாளைக்கு நடக்கிற விஷயத்தை வெளிப்படுத்தல் அப்படின்னா நாளைக்கு நடக்கிற விஷயத்தை கர்த்தர் இன்னைக்கு நம்ம கையில கொடுத்திருக்கிறார். ஒரு நாள் வரும், அவர் சொன்னதுதான். வானம் பூமி அழிந்து போவ அவருடைய வாயிலிருந்து புறப்பட்ட ஒரு வார்த்தையும் என்னாவாது ஏனாகலாம், ஒளிந்து போ. அது சொன்னா அது அப்படிதான். சொன்ன ஆகும், கட்டளையிட்டால் நிற்கும். ஆமென். ஏய் காற்று எரியாத, சைலண்ட் ஆச்சு. கடலை கொந்தளிப்பாது, சைலண்ட் ஆச்சு. மரித்தோனே உயிரோட எழுந்து வந்தான். ஆமென். அல்லேலூயா. பிசாசியை விட்டு போயிடுச்சு. வியாதியை குணமாச்சு. வார்த்தையில வல்லமை உண்டு. வார்த்தையானவர் தான் கிறிஸ்து. ஆமென். அந்த கிறிஸ்துவை தரித்து கொண்ட நாம் இந்த பூமியில பிரவாசிகளாகவும் பயணிகளாகவும் இருக்கிறோம். நிரந்தரமானது இல்லை. இதை ஆபிரகாம் நல்லா அறிந்து கொண்டான். ஆபிரகாம் அறிந்து கொண்டான், ஈசாக் அறிந்து கொண்டான், யாக்கோபு புரிந்து கொண்டான். அவன் சந்ததியும் புரிந்து கொண்டது, சிலது புரிந்து கொள்ளவில்லை. அதுதான் பார்த்துட்டு போறோம். இப்ரேயர் 11:9-2 ಓದಿ. ಇಬ್ರಿಯರ್ 11:9. ನಂಬಿಕೆಯಿಂದಲೇ ಅವನು ವಾಗ್ದಾನದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಅವನೇನಾದ ಬದುಕಿದನು. ಹಲ್ಲೆಲೂಯಾ. ಅವನೇನು ಆದ್ರೆ ವಾಕ್ಯ ಹೇಳುತ್ತೆ, ಆದಿಕಾಂಡ ಪುಸ್ತಕದಲ್ಲಿ ವಾಕ್ಯ ಹೇಳುತ್ತೆ, ಅಬ್ರಹಾಮನು ದೊಡ್ಡ ಐಶ್ವರ್ಯವಂತನಾದಂತೆ, ಬೆಳ್ಳಿ ಬಂಗಾರ ಸೊತ್ತಿಗೆ ಕಮ್ಮಿನೇ ಇಲ್ಲ ಅಂತೆ, ಆಳು. ಅವಾಗ ಯಾಕೆ ಅವನು ಡೇರೆಗಳಲ್ಲಿ ವಾಸ ಮಾಡಬೇಕು? ಕಟ್ಬೋದಲ್ಲ ಅವನು ದೊಡ್ಡ ಕೋಟೆ. ಆದರೆ ಅವನಿಗೆ ಗೊತ್ತಿತ್ತು ಈ ಭೂಮಿ ಆದದ್ದು ನಿರಂತರವಾದದ್ದಲ್ಲ. ಭೂಮಿ ಆನದು நிரந்தரமானதல்ல. பூமிக்கு அவன் ஒரு பரதேசியா, அவன் ஒரு பிரவாசியா, அவன் ஒரு டூருக்கு வந்தது போல அவன் அங்க டேராங்களை போட்டு அவனுடைய காலத்தை கழித்தான். கர்த்தர் கொடுத்த வாக்குத்தத்தத்தை அவன் தூரத்திலிருந்து பார்த்து சந்தோஷப்பட்டான். என்ன பண்ணா? அது அனுபவிக்க ஆசைப்படல, தூரத்திலிருந்து பார்த்து அவன் சந்தோஷப்பட்டான் வேதம் சொல்லுது. அல்லேலூயா, ಪ್ರೈಸ್ ಅಲ್ಲ. ಎಷ್ಟೇನಾ ವಾಕ್ಯ? 10ರವರೆಗೆ ಓದಿ. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯತನಾಗಿ ಈಸಾಕನು ಯಾಕೋಬನು, ನೋಡಿ ಈಸಾಕು ಯಾಕೋಬು ಅವರಂತಾನೆ ಏನಾದ್ರು ಡೇರೆಗಳಲ್ಲಿ ವಾಸ ಮಾಡಿದ್ರು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಯಾರು ನೋಡು ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಕಂಪ್ಲೇಂಟ್ ಯೇಸುವಿನ ನಾಮದಲ್ಲಿ. ಆದಿಕಾಂಡ 13ನೇ ಅಧ್ಯಾಯ 18ನೇ ವಚನದಲ್ಲಿ ಕೂಡ ಹೇಳುತ್ತೆ, ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರಾ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿದನು. ಆಮೇನ್. ಅವನೇನ್ ಮಾಡ್ದ? ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಅಲ್ಲಿ, ಇನ್ನೊಂದು ಕಡೆಯಿಂದ ಇಲ್ಲಿ ಅಂತ ಅವನು ವಾಸ ಮಾಡ್ದ. ಹಲ್ಲೆಲೂಯಾ. ಯಾಕಂದ್ರೆ ಅವನು ಗೊತ್ತಿತ್ತು, ನಾವು ದೇವರ ಜನರು, ನಮಗೆ ನಿರಂತರವಾದದ್ದು ಈ ಭೂಮಿ ಅಲ್ಲ, ದೇವರ ರಾಜ್ಯ ಒಂದಿದೆ ಅಂತ ಅವನು ಅರಿತುಕೊಂಡು ಅವನು ಏನ್ ಮಾಡ್ದ? ಈ ಭೂಮಿಯಲ್ಲಿ ಒಬ್ಬ ಪ್ರವಾಸಗಾನಾಗಿ
ಒಬ್ಬ ಅವನಿಗೆ ಒಬ್ಬ ಟೂರಿಸಂ ಆಗಿ ಒಂದು ಟೂರ್ಗೆ ಬಂದ ಹಾಗೆ, ಹೊರ ದೇಶಕ್ಕೆ ಬಂದ ಹಾಗೆ, ಒಂದು ಫಾರಿನ್ಗೆ ಟ್ರಿಪ್ ಬಂದ ಹಾಗೆ, ಅವನು ದೇವರು ಕರೆಯುವವರೆಗೂ, ಅವನು ದೇವರಲ್ಲಿ ನಿದ್ರೆ ಹೊಂದುವವರೆಗೂ ಅವನು ಏನ್ ಮಾಡ್ತಾ ಇದ್ದ, ಅಲ್ಲಿ 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 ಡೇರಾಗಳು ಹಾಕೊಂಡು ಬರ್ತಾ ಇದ್ದ. ನೋಡಿ, ಆದಿಕಾಂಡ 13:2 ಹೇಳುತ್ತೆ, 12:6 ದೇವರು ಅವನ್ನ ಕರೀತಾರೆ, ಅಬ್ರಹಾಮೇ, ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ, ನಿನ್ನ ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ ಅಂತ 12ನೇ ಅಧ್ಯಾಯದಲ್ಲಿ ಕರೀತಾರೆ. 13 ಪಡಿಗ ಓದಿ. ಆದಿಕಾಂಡ 13:2. ஆபிரகாமுக்கு மிருக ஜீவன்களும் வெள்ளியும் பொன்னுமான அவன் சீமானாக இருந்தான். ஆனா சீமானாக இருந்தும் அவன் பூமியில நிரந்தரமா வாழ அவன் ஆசைப்படல. ஹல்லேலூயா, பிரைஸ் தி லார்ட். வார்த்தையில நம்ம பார்க்கிறோம், ಅಬ್ರಹಾಂ ತನ್ನ ದೃಷ್ಟಿಯನ್ನು ನಿತ್ಯವಾದ ಲೋಕದ ಮೇಲೆ ಇಟ್ಟಿದ್ದನು. ಆದುದರಿಂದ ಈ ಭೂಮಿಯನ್ನು ನಿರಂತರ ಅವನು ವಶ ಮಾಡಿಕೊಂಡಿಲ್ಲ. ஆபிரகாமனு தன்ன திருஷ்டி அவன் கண்களை கர்த்தர் மேலே ஏறெடுத்தான். ஆததுனால இந்த பூமியிலே அவன் பார்த்ததெல்லாம் வெறுமை என்று எண்ணினான். அல்லேலூயா. இதெல்லாம் நம்ம கைக்கு இல்லை, இதெல்லாம் நம்ம கை விட்டு போயிடும் என்று அவன் ನಂಬಿನಾನ್. ಆದ್ರಿಂದ ನಾವು ಇನ್ನಿಕ್ಕೆ ಕೆಲವರು ತಿಳ್ಕೊಳ್ಳೋ ವಿಷಯ, ಹೇಗಾದ್ರೂ ಮಾಡಿ ಒಂದು ಸ್ವಂತ ಮನೆ ಕಟ್ಟಬೇಕು. ನನಗೂ ಆಸೆ ಇತ್ತು. ಅಲ್ಲೆಲ್ಲೂಯ, ನಾನು ಸತ್ತರೆ ಆ ಮನೆ ಎತ್ಕೊಂಡು ಹೋಗಕ್ಕಾಗುತ್ತಾ? ಖಂಡಿತವಾಗಿಲ್ಲ. ಆದರೆ ಸ್ವಂತ ಭೂಮಿಯಲ್ಲಿ ಸ್ವಂತ ಮನೆ ಮಾಡಬಾರ್ದಂತ ಹೇಳಿಲ್ಲ, ಸ್ವಂತ ವಾಹನ ಇರಬಾರ್ದಂತ ಹೇಳಿಲ್ಲ, ಮಕ್ಕಳಿಗೆ ಮದುವೆ ಮಾಡಬಾರ್ದಂತ ನಾನು ಹೇಳಿಲ್ಲ. ಅದು ನಡೆಯೋ ಟೈಮಲ್ಲಿ அது ನಡೆಯುತ್ತೆ. ஆமென், ஹல்லேலூயா. நீங்க சிலர் பார்க்குறோம், எப்படினா ஒரு வீடு, எப்படினா இன்னொருத்தனை மோசம் பண்ணி அநியாயம் பண்ணி ஏமாத்தி எப்படினா ஒரு வீடு கட்டிடணும், எப்படினா என் மகளுக்கு கல்யாணம் பண்ணிடணும், எப்படினா இல்லை. கர்த்தருக்குள்ள நீ உண்மையா இருந்து கஷ்டப்பட்டு சம்பாரிச்சு நீ வீடு கட்டுறியா, கட்டிக்கோ. அல்லேலூயா. கர்த்தருக்குள்ள நீ இருந்து உண்மையா சம்பாரிச்சு உன் பிள்ளைய நல்லபடியா வளர்த்து, ஆணா இருக்கட்டும் பெண்ணா இருக்கட்டும், நல்லபடியா வளர்த்து கல்யாணம் இன்னொருத்தருக்கு கட்டி தரியா, கட்டி கொடு. இன்னைக்கு இந்த காலகட்டத்தில் பார்க்கணும், எப்படின்னா என் புள்ளி கல்யாணம் கட்டிடணும் என் பொண்ணுக்கு. ஆனா பொண்ணு இன்னொருத்தங்கிட்ட சுத்தி இருக்குவான். கடைசியில் அவனை பிரேக்கப் பண்ணிட்டு இந்த பொண்ணை தூக்கி இன்னொருத்தனுக்கு கட்டிடுறது. இது நியூஸ்ல பார்த்தேன். கொஞ்ச நாள் ஆன பிறகு முதல் காதலனுக்கு கூட தொடருது. இதெல்லாம் பிரச்சனைங்க. இன்னைக்கு பூமியில நிரந்தரமா ஆசைகள், எப்படின்னா என் பொண்ணு கல்யாணம், எப்படின்னா என் பையனுக்கு கல்யாணம். அவன் குடிகாரனா இருப்பான், இன்னொரு நல்ல பொண்ணை பார்த்து கல்யாணம் பண்ணி விட்டுருவாங்க. குச்சிட்டு போய் அவன் வந்து அவளை இம்சை கொடுப்பான். எப்படின்னா நான் ஒரு வீடு கட்டிடணும். எப்படின்னா அல்லேலூயா, கல்யாணம் கட்டணும், வீடை கட்டணும், ஆஸ்திகளை 1000 கோடி வச்சுருக்கிறான், 50-60 பில்டிங்கை வச்சுருக்கிறான். மோசம் பண்ணி சைட்டுகளை மோசம் பண்ணி ஏமாத்தி டூப்ளிகேட் பத்திரங்களை பண்ணி ஜமீனுகளை மோசம் பண்றாங்க. நான் என்ன சொல்ல வரேன், கிறிஸ்துவரா இருக்கிற நான் இந்த பூமிக்கு குறியவர் அல்ல. எப்படியேனா மோசம் அல்ல. நம்மளால இருந்தா வாங்கி சந்தோஷமா வாழலாம். நம்ம பிள்ளைங்க வாழ்க்கை நல்லா இருக்கும்படியா அந்த பிள்ளைங்களை வளர்க்கலாம், இன்னொருத்தனுக்கு கட்டி கொடுக்கலாம். தங்கம் வாங்கணும், வெள்ளி வாங்கணும். நான் பார்த்தேன், ஒருத்தன் செங்கலுக்கு பெயிண்ட் அடிச்சுட்டு வெள்ளி கட்டிட்டு ஏமாத்திட்டு வித்துட்டு போறான். செங்கலுக்கு ஒரு கட்டிக்கு கோல்டு பெயிண்ட் அடிச்சுட்டு கோல்டு வித்துட்டு ஏமாத்திட்டு போறான். எப்படின்னா சொத்து சேர்த்தணும்னு ஆசை, செத்துட்டு பிறகு அதை கொண்டு போறதுக்கு முடியாது. அல்லேலூயா. நான் சொல்ல வரேன்னா,
இது தெரியாத மக்களுக்கு. நாமும் இயேசுவை ஏற்றுக்கொள்வதற்கு முன்னாடி நமக்கு ஒன்றும் தெரியாது. எப்படினா பண்ணினோம். ஆனா இன்னைக்கு இயேசுவை ஏற்றுக்கொண்டு நாம் கிறிஸ்தவரா மாறின பிறகு தேவன் நமக்கு வசனத்தை கொடுத்திருக்கிறார். நாம் இந்த பூமிக்குரியவர் அல்ல. சொத்து சேர்க்கணும் எப்படின்னா வாண்டா. நமக்கு தேவையா? நமக்கு தேவைன்னு ஆண்டவருக்கு தெரியும். அந்த தேவைகளை அவர் சந்திப்பார். உனக்கு என்ன தேவை? அதுதான் ஒரு பக்தன் சொல்றான். நீதிமொழிகள் 30 நினைக்கிறேன். அதுல ஒரு பக்தன் சொல்றான், ஆண்டவரே என்ன சொல்றான் அவன்? ಜ್ಞಾನತಿಗಳು ಒಂದು ವಾಕ್ಯ ಇದೆ, ಓದಿ ನೋಡೋಣ. ಸಿಗ್ದವರು, ದೇವರೇ ನನಗೆ ಹೆಚ್ಚಾಗಿ ಕೊಟ್ಟುಬಿಡ್ಬೇಡ, ಕಮ್ಮಿಯಾಗಿ ಕೊಟ್ಟುಬಿಡ್ಬೇಡ. 30ನೇ ಅಧ್ಯಾಯ 7ನೇ ವಚನ ಓದುವಾಗ ಅಲ್ಲಿ ಏನು ಹೇಳಲ್ಪಡುತ್ತೆ? ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದೇ ಇರಬೇಡ. ನಾನು ಸಾಯುವುದರೊಳಗಾಗಿ ಇವುಗಳನ್ನು ಕೈಗೂಡಿಸು. ಅದ್ಯಾವುದು? ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು, ಭೋಜನವನ್ನು ಮಾಡಿಸು. ತಮಿಳ್ அப்படிதான் இருக்குதுங்களா? படிங்க. தரித்திரத்தையும் ஐஸ்வர்யத்தையும் எனக்கு கொடாத இருப்பதாக. அவ்வளவுதான். ಹಿಂಗ ಮೇಲೆ ಗಿಲக்குது. ಹಲ್ಲೆಲೂಯಾ. ಕನ್ನಡ அப்படி சொல்லுது. ನಾನು ಬಡತನವನ್ನಾಗಲಿ ಐಶ್ವರ್ಯವಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರ ಭೋಜನವನ್ನು ಮಾಡಿಸು. ನಾನು ಬಡವನಾಗಿ ಇರೋದು ಬೇಡ, ದೊಡ್ಡ ಐಶ್ವರ್ಯನಾಗಿ ಇರೋದು ಬೇಡ. ಇವತ್ತು ಲೋಕದಲ್ಲಿ ಏನ್ ಹೇಳ್ತಾರೆ? ಬಡತನ ಬೇಡ, ನಾನು ದೊಡ್ಡ ಐಶ್ವರ್ಯ ಅಂತವನಾಗಿ ಮಾರ್ಬೇಕು. ಆದ್ರೆ ಈ ಭಕ್ತ ಹೇಳ್ತಾನೆ, ಬಡವನಾಗಿ ಇರಬಾರ್ದು, ದೊಡ್ಡ ಐಶ್ವರ್ಯವಂತನಾಗಿ ಕೂಡ ನಾನು ಇರಬಾರ್ದು. ದಿನಕ್ಕೆ ನನಗೆ ತಕ್ಕಷ್ಟು ಭೋಜನ. ಹಂಗಂದ್ರೆ ನನಗೆ ಏನು ಬೇಕೋ ಆ ಅಗತ್ಯಗಳನ್ನು ದಿನಕ್ಕೆ ನನಗೆ ಕೊಡು. ಯಾಕಂದ್ರೆ ಬಡತನವಾಗಿ ನಾನು ದರಿದ್ರನಾಗಿದ್ರೆ ಹೋಗಿ ಕದ್ದು ನಿನ್ನ ನಾಮ ದೂಷಣೆಗೆ ತರ್ತಾ ಇದ್ದೀನಿ. ಅವನು ಹೇಳ್ತಾನೆ, ಏನ್ ಹೇಳ್ತಾನೆ? ಹಾಗಾದ್ರೆ ಹೊಟ್ಟೆ ತುಂಬದವನಾದರೆ ಯೆಹೋವನು ಯಾರೆಂದು ನಿನ್ನನ್ನು ತಿರಸ್ಕರಿಸುವನು. ಚೆನ್ನಾಗಿ ತಿಂದು ಮದ ಬಂದ್ಬಿಟ್ರೆ, ಕೆಲವರು ಹಂಗೆ ಮಲಗಿರ್ತಾರೆ ಮನೆಯಲ್ಲಿ ಇವಾಗವರೆಗೂ. ಚೆನ್ನಾಗಿ ರಾತ್ರಿ ತಿಂದು ಮದ ಬಂದು ಮಲಗಿರ್ತಾರೆ. 9 ಗಂಟೆ ಆರಾಧನೆ ಇದ್ರೆ ಭಯನೇ ಇರಲ್ಲ. ಆ ತರ ನಾನು ಚೆನ್ನಾಗಿ ತಿಂದುಬಿಟ್ರೆ ನೀನು ಯಾರಂತ ಗೊತ್ತಿಲ್ಲ, ನಿನ್ನನ್ನು ತಳ್ಳುತ್ತೇನೆ. ಬಡತನವಾದಲ್ಲಿದ್ರೆ ಹೋಗಿ ಕದ್ದು ನಾನೇನ್ ಮಾಡ್ತೇನೆ? ನಿನ್ನ ನಾಮ ದೂಷಣೆಗೆ ತರ್ತೇನೆ, ಅಯೋಗ್ಯ ಕಾರ್ಯಕ್ಕೆ ತರ್ತೇನೆ. ಆದ್ರಿಂದ ನನ್ನ ಬಡತನವನ್ನಾಗಲಿ ಸೌಕಾರನಾಗಿ ಮಾಡಬೇಡ. ಸೆಂಟ್ರಲ್ಲಿ ಅದೊಂದು ದಿನಕ್ಕೆ 3 ತಾಟ್ ಆಹಾರ ಬೇಕಾಗಿರುವ ಬಟ್ಟೆ. ಆಮೇಲೆ ನನ್ನ ಜೀವಿತನ ಹಂಗೆ ಓಡ್ತಾ ಇದ್ದೆ. ತಿಂಗಳಿಗೆ ಲೋನ್, ತಿಂಗಳಿಗೆ ಚೀಟಿ, ನನಗೆ ಊಟ, ಬಟ್ಟೆ, ಇದೇ ಓಡ್ತಾ ಇದ್ದೆ ತಿಂಗಳು. ಹೆಚ್ಚಾಗಿ ದೇವರು ಕೊಟ್ಟಿಲ್ಲ, ಕಡಿಮೆ ಆಗಿ ದೇವರು ನನ್ನ ಇಟ್ಟಿಲ್ಲ. ಆಮೇಲೆ ಕಡಿಮೆ ಆದ್ರೇನು ನಾನು ದೇವರನ್ನ ತಿರಸ್ಕರಿಸುವನಾಗಿ ಮಾರ್ಪಟ್ಟು ಬಿಡ್ತೇನೆ. ಹೆಚ್ಚಾದ್ರೇನು ಏನಾಗ್ಬಿಡ್ತದೆ? ಮದ ಬಂದ್ಬಿಡ್ತದೆ. ಬರುತ್ತಾ? ಬಂದ್ಬಿಡ್ತದೆ. ಆದ್ರಿಂದ ಈ ಭಕ್ತ ಈ ರೀತಿ ಹೇಳ್ಬಿಟ್ಟ. ಹಲ್ಲೆಲೂಯಾ. 1 ತಿಮೋತಿ 6ನೇ ಅಧ್ಯಾಯ 7ರಿಂದ 10 ವಚನ ಓದೋಣ. 1 ತಿಮೋತಿ 6ರಿಂದ 6ನೇ ಅಧ್ಯಾಯ 7. ನಾವು ಲೋಕದೊಳಕ್ಕೆ ಏನು ತಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ಹಲ್ಲೆಲೂಯಾ.
ನಾವು ಲೋಕದೊಳಗೆ ಏನು ತಗೊಂಡು ಬಂದಿಲ್ಲ ಅಮ್ಮ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ. ಆ ಮಗು ಹುಟ್ಟುವಾಗ ಹೆಂಗ್ ಹುಟ್ಟಿತು? ಬಟ್ಟೆನೂ ಇಲ್ಲ, ಅದಕ್ಕೆ ಏನಿಲ್ದಿರ ಬಂತು. ಹಲ್ಲೆಲೂಯಾ. ಇವಾಗ ನಾನು ಸಾಯ್ತೀನಿ ಅಂತ ಇಟ್ಕೊಳ್ಳಿ, ಏನಾದರೂ ತಗೊಂಡು ಹೋಗ್ತೀನಿ ನಾನು? ಏನು ತಗೊಂಡು ಹೋಗಲ್ಲ. ಮಧ್ಯದಲ್ಲಿ ಯಾಕೆ ನಂದು ನನಗೆ? ಹಲ್ಲೆಲೂಯಾ. ಏನಕ್ಕೆ ಹೇಳ್ತಾ ಇದ್ದೇನೆ ಗೊತ್ತಾ ಇದು? ಹಲ್ಲೆಲೂಯಾ. ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು. ನಮ್ಮ ರಾಜ್ಯ ಇದಲ್ಲ, ಈ ಭೂಮಿ ಅಲ್ಲ. ಈ ಭೂಮಿಗಾಗಿ ಒಡೆದಾಡೋದು, ಜಮೀನಿಗಾಗಿ ಒಡೆದಾಡೋದು, ದುಡ್ಡು ಒಡವೆಗಾಗಿ ಒಡೆದಾಡೋದು, ಕಿತ್ಲಾಡೋದು ಬೇಡ. ನಾವು ಪ್ರವಾಸಿಗಳು. ನಾವು ಲೋಕದಲ್ಲಿ ಏನು ತಕೊಂಡು ಬಂದಿಲ್ಲ. ಈ ಲೋಕದಿಂದ ಹೋಗುವಾಗ ಏನು ತಕೊಂಡು ಹೋಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ದುಡ್ಡಿಗಾಗಿ ಹೊಡೆದಾಡ್ತಾರೆ, ಜಮೀನಿಗಾಗಿ ಹೊಡೆದಾಡ್ತಾರೆ, ಒಡವೆಗಳಿಗಾಗಿ ಹೊಡೆದಾಡ್ತಾರೆ, ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ, ಅನ್ಯಾಯ ಮಾಡಿ ಸಂಪಾದನೆ ಮಾಡ್ತಾರೆ. ಇವರು ಏನು ತಕೊಂಡು ಹೋಗಲ್ಲ ಅಂತ ಹೇಳುವಂತ ವಾಕ್ಯನೇ ಇದು. ಆಮೇಲೆ ನಾವು ಈ ಭೂಲೋಕದಲ್ಲಿ ಏನು ಇಲ್ದಿರ ಬಂದ್ರಿ, ಆದ್ರೆ ಕ್ರಿಸ್ತನ ಮೂಲಕ ದೇವರ ರಾಜ್ಯವನ್ನು ಪಡೆದುಕೊಳ್ತಾ ಇದ್ದೀವಿ. ಆಮೇಲೆ ಆತನ ಮಾತಿನ ಮೂಲಕ ಆ ಸ್ವರ್ಗವನ್ನು ಪ್ರವೇಶಿಸುವವರಾಗಿರ್ತೇವೆ. ಆಮೇನ್. ಹಲ್ಲೆಲೂಯಾ. ಮತ್ತೆ ಕೆಳಗಡೆ ಓದಿ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ವಾವ್, ಸೂಪರ್. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ತಿನ್ನಕ್ ಊಟ, ಹಾಕೊಳಕ್ ಬಟ್ಟೆ, ಈರಕ್ ಒಂದು ಬಾಡಿಗೆ ಮನೆನೋ ಸ್ವಂತ ಮನೆನೋ, ಈರಕ್ ಒಂದು ಮನೆ ಇದ್ರೆ ಸಾಕಪ್ಪ, ನೆಮ್ಮದಿ. ಹಲ್ಲೆಲೂಯಾ. ದುಡ್ಡು 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 ನೋಡೋವನಿಗೆ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಆದ್ರೆ ದಾವೀದ ಹೇಳ್ತಾನೆ, ಮಲಗಿದ ತಕ್ಷಣ ನಾನು ನಿದ್ದೆ ಮಾಡಿದೆ. ದಾವೀದ சொல்றான், நான் தூங்கின உடனே நான் தூங்கிட்டேன், படுத்த உடனே தூங்கிட்டேன். நம்ம படுத்த உடனே தூக்கம் வருமா? இந்த மொபைல் சூடாகிற மட்டும் நோண்டு 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 நோண்டிட்டு ஒன்று சார்ஜ் காலி ஆகிடணும், இல்லைன்னா நம்மளுக்கு டென்ஷன் ஆகிடணும். அது மட்டும் நம்ம உண்மை தாங்க. நான் இருந்தானா நீ இருந்தானா எல்லாம் ஒன்று தான். பாத்திரமா என்ன பார்க்குறாங்க. தூக்கம் வரலன்னா நோண்டிட்டு போனேன், அதான் பார்க்குறாங்க. இவரு யோக்கியவா? இவர் மாத்திரம். ஹல்லேலூயா. பிரைஸ் தி லார்ட். நான் யோக்கியன்னு சொல்லலைங்க. ஆமென். நான் யோக்கியன்னு சொல்லலைங்க. பிரைஸ் தி லார்ட். நான் நம்மளை மாற்றிக்கணும்னு நான் சொல்கிறேன். பிரைஸ் தி லார்ட். ஹல்லேலூயா. நம்மளுக்கு அந்த நேரத்து ஆகாரம் உடையும் இதுதான் போதும். ಆಮೇಲೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಟರನ್ನೇ ಎಂಬ ಉರಿನೆಲೆ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತದೆ. ಆಮೇಲೆ ದುಡ್ಡು ದುಡ್ಡು ದುಡ್ಡು. ಎಷ್ಟೋ ಜನ ಜೈಲಲ್ಲಿ ತಮ್ಮ ಜೀವಿತ ಕಳ್ಕೊಂಡಿದ್ದಾರೆ. ಇವಾಗೆಲ್ಲ ಭಯಂಕರ ಟಫ್ ಪೊಲೀಸ್, ಜಡ್ಜ್, ಕೋರ್ಟು, ಪೊಲೀಸ್ ಕಾನೂನು. ತಪ್ಪು ಮಾಡಿದವನಿಗೆ ಪ್ರೂಫ್ ಆದರೆ ಶಿಕ್ಷೆ, ಜೀವವಾದಿ ಶಿಕ್ಷೆ. 18 ವಯಸ್ಸಲ್ಲಿ ಹೋಗ್ತಾನೆ, 50-60 ವಯಸ್ಸಲ್ಲಿ ರಿಲೀಸ್ ಆಗ್ತಾನೆ. ಅವನ ಲೈಫ್ ಕಳ್ಕೊಂಬಿಟ್ಟ. ಹಲ್ಲೆಲೂಯಾ. ದುಡ್ಡು, ಕಾಸು, ಜಮೀನು, ಮನೆ, ಇಂಥ ಮೋಸ ಮಾಡಿ ಹೋಗಿ ತನ್ನ ಜೀವಿತವನ್ನೇ ನಾಶನ ಒಳಗೆ ಅವನು ಬೀಳ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಮುಗಿತಲ್ಲ ಅದು? ಓದಿ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆಯು, ಹಣ ಬೇಕು. ಹಣ ಇಲ್ಲ ಅಂದ್ರೆ ಭೂಮಿಯಲ್ಲಿ ಏನು ಮಾಡಕ್ಕಾಗಲ್ಲ, ದುಡ್ಡಿಲ್ಲ ಅಂದ್ರೆ. ಹಲ್ಲೆಲೂಯಾ. ಅದಕ್ಕೆ ಆ ಮನುಷ್ಯ ಹೇಳ್ದ, ನನಗೆ ಎಷ್ಟು ಬೇಕೋ ಅಷ್ಟು ಕೊಡು, ಜಾಸ್ತಿ ಬೇಡ, ಕಮ್ಮಿನೂ ಬೇಡ, ಜಾಸ್ತಿನೂ ಬೇಡ, ಮೀಡಿಯಂ. ಹಲ್ಲೆಲೂಯಾ. ಹಣ ಬೇಕು, ಹಣ ಬೇಡ ಅಂತ ಇಲ್ಲ, ನನಗೂ ಹಣ ಬೇಕು. ಆದರೆ ಆ ಹಣದ ಆಸೆ ಅಂತ ಒಂದಿದೆ ನೋಡಿ, ಅದು ಕೆಟ್ಟತನಕ್ಕೆ ಏನಾಗಿದೆ? ಮೂಲವಾಗಿದೆ. 2 ವಾರಕ್ಕೆ ಮುಂಚೆ ಹುಚ್ಚಿ ಹಿಡಿದು ಬಿಟ್ಟಿತ್ತು ನನಗೆ. ಏನಾಗ್ಬಿಟ್ಟಿತ್ತು? ಯಾವಾಗಲೂ ಫೋನಲ್ಲಿ ಅಕೌಂಟಲ್ಲಿ 10-20 ಸಾವಿರ ಇರೋದು, ಇಲ್ಲ ಮನೆಯಲ್ಲಿ ಒಂದು 5-6 ಸಾವಿರ ಎಮರ್ಜೆನ್ಸಿಗೆ ಇಟ್ಟಿರ್ತಾ ಇದೆ. ಒಂದು ಕಡೆ ಕೆಲಸ ಇಲ್ಲ, ಇದ್ದಿದ್ದ ದುಡ್ಡೆಲ್ಲ ಇದ್ರಲ್ಲಿ ಹಾಕಿದ್ರಿ. ಕೊನೆಯದಾಗ ಬಾತ್ರೂಮ್ ಮಾಡಕ್ಕೆ ಹೋಗಿ 10,000 ರೂಪಾಯಿ ಆ ಬಾತ್ರೂಮ್ ಪೈಪ್ಗೆ ಸೆಲ್ಲು ಮಾಡಿಬಿಟ್ಟೆ. ಅವ್ರು ಇವ್ರ ಹತ್ರ ಸಾಲ ಇಸ್ಬಿಟ್ಟೆ. ಒಬ್ರ ಹತ್ರ 2,000 ಬಾಯಿ ಬಿಟ್ಟು ಇಸಿದ್ದೀನಿ. ಆ ಬಾತ್ರೂಮ್ ಗಾರೆಯವನಿಗೆ ಕಾಸು ಕೊಡಬೇಕು, ಡೋರ್ ಹಾಕಕ್ಕೆ ಕಾಸು ಕೊಡಬೇಕು. ಆ ಪಾಸ್ಟ್ ಹತ್ರ ಈಸ್ಬಿಟ್ಟಿದ್ದೀನಿ. 2 ವಾರ ಆಗಿ ಮರ್ತೋಗ್ಬಿಟ್ಟಿದ್ದೀನಿ.
ಮತ್ತೆ ಜ್ಞಾಪಕ ಮಾಡ್ಕೊಂಡು ಅಯ್ಯ ಸಾರಿ ಅಯ್ಯ ಇಪ್ಪ ಅನ್ನಪುರ ಪಾರಯ್ಯ ಅಂತ ಕಳಿಸ್ಬಿಟ್ಟೆ. ಅವರು ಇಲ್ಲ ಇಲ್ಲ ಯಾ ಅಂಚೆ ಎಂಪಿಗ ಕೊಡೋದಾಗಿರ್ತಿ ಇಲ್ಲ ಯಾ ಕಡವನ್ ಮಾನ್ಯ ಸರಿ ಪಾಸ್ಟರ್ ಅಂತ ತಿರ್ಗಾ ಅವ್ರು 1000 ರೂಪಾಯಿ ವಾಪಸ್ ಕಳಿಸ್ತಾರೆ. ಕಾಣಿಗೆ ಹಚ್ಕೋಯ ಅಂತ ಜೋಬಲ್ ನೋಡ್ತೀನಿ, ಇಲ್ಲ ಏನೂ ಇಲ್ಲ, ಎಲ್ಲ ಇದ್ದಿದ್ದು ಪದ್ದಿದ್ದು ಎಲ್ಲ ತಗೊಂಡೋಗಿ ಇಟ್ಬಿಟ್ಟೆ ಸೆಟ್ ಅಂಗಡಿಯಲ್ಲಿ. ಹುಚ್ಚ ಆಗ್ಬಿಟ್ಟಿದ್ದೆ. ಹಾಗಾದ್ರೆ ಹಣ ನೋಡಿ 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 ಹಣ ಯಾವಾಗಲೂ ನಾವು ನೋಡೋರು, ಇಲ್ಲ ಅಂದ್ರೆ ಹುಚ್ಚು ಹಿಡಿದು ಬಿಡ್ತದೆ. ಕೆಲವರು ಹಾಗೆ ಇರ್ತಾರೆ. ಹಣದ ಆಸೆಯು ಏನಾಗಿರುತ್ತೆ, ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿದುಕೊಳ್ಳುತ್ತಾರೆ. அப்படிதாக்குதாமா 10 ಕುತ್ತಿಕೊಂಡಿರುತ್ತಾರೆ, ತಮ್ಮನ್ನು ತಿವಿದುಕೊಳ್ಳುತ್ತಾ ಇದ್ದಾರೆ. ಹಣದ ಆಸೆ. ಇವತ್ತು ಕ್ರಿಸ್ತರೇ ಏನ್ ಮಾಡ್ತಾ ಇದ್ದಾರೆ, ಹಣಕ್ಕಾಗಿ ಭಾನುವಾರ ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ಅಯ್ಯೋ ಏನ್ ಮಾಡೋದು ಪಾಸ್ಟರ್, ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ, ಅದಕ್ಕೆ ಭಾನುವಾರ. ಖಂಡಿತ ಸಿಕ್ಕುತ್ತೆ. ಭಾನುವಾರ ಬಿಟ್ಟು 6 ದಿನ ಕೆಲಸ ಮಾಡೋದು ಸಿಕ್ಕುತ್ತೆ. ಸೈತಾನ್ ಏನ್ ಮಾಡಿದ್ದಾನೆ ಗೊತ್ತಾ, ಇವತ್ತು ಕ್ರಿಸ್ತರನ್ನು ವಂಚಿಸಬೇಕು, ಪರಾಯದ ಮಕ್ಕಳನ್ನು ವಂಚಿಸಬೇಕು, ದೇವರ ಆರಾಧನೆಗೆ ಹೋಗ್ಬಾರ್ದು, ದೇವರ ಸಮ್ಮುಖದಲ್ಲಿ ನಿಂತು ದೇವರ ಮಹಿಮೆ ಪಡಿಸಬಾರ್ದು ಅಂತ ಇವತ್ತು ಏನ್ ಮಾಡಿದ್ದಾನೆ ಸೈತಾನ ಅಂದ್ರೆ, ಭಾನುವಾರನೇ ಬಿಸ್ನೆಸ್ ಅಂತೆ ಅಂಗಡಿಗಳಿಗೆ. ನೀವು ಆಸ್ಟ್ರೇಲಿಯಾ ಊರಲ್ಲೆಲ್ಲ ನಾವು ನೋಡುವಾಗ ಅಲ್ಲೆಲ್ಲ ಕ್ರಿಸ್ಮಸ್ಗೆ 1 ತಿಂಗಳಿಗೆ ಮುಂಚೆನೆ ಲೀವು ಎಲ್ಲಾರ್ಗು. ಯಾರು ಬರಬಾರ್ದು ಕೆಲಸಕ್ಕೆ, ಯಾಕಂದ್ರೆ ಆ ಕಂಪನಿ ಅವನು ಕ್ರಿಶ್ಚಿಯನ್ಸ್ ಆಗಿರ್ತಾನೆ. 1 ತಿಂಗಳಿಗೆ ಮುಂಚೆನೆ ಲೀವ್ ಅಷ್ಟೇ. ಕ್ರಿಸ್ಮಸ್ ಎಲ್ಲ ಮುಗಿದಿದೆ ಬರಬೇಕು. ಸ್ಕೂಲಲ್ಲಿ ಹೆಂಗೆ 1 ತಿಂಗಳು ರಜಾ ಕೊಡ್ತಾರೆ, ಆ ಥರ ಕಂಪನಿ. ಅದ್ರ ಸಂಬಳನೂ ಬರುತ್ತೆ. ಅಲ್ಲೆಲ್ಲೂಯಾ. ಆದರೆ ಈ ಇಂಡಿಯಾದಲ್ಲೇ ಏನಾಗ್ಬಿಟ್ಟಿದೆ, ಸೈತಾನ ಮಾಡುವಂಥ ಕೆಲಸ ಭಾನುವಾರನೇ ಬಿಸ್ನೆಸ್, ಭಾನುವಾರನೂ ಕೆಲಸ ಬರಲೇಬೇಕು ಅಂತ ಸೈತಾನನ ಮೂಲಕ ಓನರ್ ಕಟಲೆ ಆಗ್ತಾನೆ. ಇವತ್ತು ಅನೇಕ ಸಭೆಗಳಲ್ಲಿ ಪ್ರಾಯದ ಮಕ್ಕಳು ಎಲ್ಲ ಅಂಗಡಿಗಳಿಗೆ, ಬಟ್ಟೆ ಅಂಗಡಿಗಳಿಗೆ, ಬುಕ್ಸ್ ಅಂಗಡಿಗೆ, ಅದು ಇದು ಮಾಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ತಂತ್ರವಾಗಿ ನಡೆಸ್ತಾ ಇರೋದು ಸೈತಾನ. ಯಾಕಂದ್ರೆ ನೀನು ದೇವರ ನಾಮ ಮಹಿಮೆ ಪಡಿಸಬಾರ್ದು, ನಿನ್ನ ಜನರೇಷನ್ ಅಲ್ಲಿ ನಿನ್ನ ಮಕ್ಕಳು ದೇವರ ನಾಮ ಮಹಿಮೆ ಪಡಿಸಬಾರ್ದು ಅಂತ ಸೈತಾನ ಮಾಡ್ತಾ ಇರುವಂತ ಕೆಲಸ. ನಿತ್ಯ ದೇವ ಜನರೇ, ಅಂತ ಕೆಲಸ ಬೇಡ. ಇಲ್ಲ ನಮ್ಮ ಪರಿಸ್ಥಿತಿ ಹಾಗಿರುವುದಾದರೆ ಮಧ್ಯಾಹ್ನ ಮೇಲೆ ನಾನು ಬರ್ತೀನಿ, ಇಲ್ಲ ಸೆಕೆಂಡ್ ಶಿಫ್ಟ್ ಬರ್ತೀನಿ ಅಂತ ನಾವು ಹೇಳ್ಕೊಳ್ಬೋದು. ಕೆಲವರು ಇಲ್ಲ ಪಾಸ್ಟರ್ வேலை ஆகாது, வேலை விட்டா வேலை கிடைக்காது. பணத்தின் ஆசையில் போய் என்ன பண்றாங்க, கிறிஸ்து நம்பிக்கையை எழுந்து போய் அநேக வேதனையிலே அவர்கள் சிக்கிக் கொள்கிறார்கள். ஆமென். நாம் அப்படி இருக்கக்கூடாது. ஒரு 10 பேர் இருந்தாலும் கர்த்தருக்கு உண்மையா இருக்குவோம். இந்த பூமியானது நமக்கு நிரந்தரம் அல்ல என்று நாம் விசுவாசிப்போம். பூமியில கொஞ்ச காலம்தான். வேதம் சொல்லுது, சங்கீதம் 50 சொல்லப்படுது, 50 சொல்லுது, மனுஷனுடைய ஆயுஷ் காலத்தை பத்தி பேசுது. பெலன் அதிகமா இருந்தா 80 வருஷம், பெலன் குறையா இருந்தா 70 வருஷம். ஆனா அவனுடைய ஜர்னி ವೇದನೆ ಸಂಗಡಂ ಎಂದು சொல்லப்படுகிறது. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ನಾವು ಈ ಭೂಮಿಯನ್ನು ನಿರಂತರ ಮಾಡಿ ವಶ ಮಾಡಿ ಕೊಳ್ಳದಿರಂಗೆ ನಾವು ದೇವರ ರಾಜ್ಯದವರು ಅಂತ ನಾವು ಅರಿತುಕೊಂಡು ಇರುವ ಸ್ವಲ್ಪ ಕಾಲದ ಮಟ್ಟಿಗೆ ನಾವು ಹೇಗೆ ಜೀವಿಸಬೇಕು ಈ ಭೂಲೋಕದಲ್ಲಿ ಅಂತ ನಮಗೆ ವಾಕ್ಯ ತಿಳಿಸಿಕೊಡ್ತಾ ಐತೆ. ಹಣದ ಆಸೆಯು ಕೆಟ್ಟತನಕ್ಕೆ ಮೂಲವಾಗಿದೆ. ಅದನ್ನು ತಿಳಿದಿರ ಕೆಲವರು ಆತ್ರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿದುಕೊಳ್ಳುತ್ತಾರೆ ಅಂತ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯ 6ನೇ ಅಧ್ಯಾಯದಲ್ಲಿ ಹೇಳಿದ್ರು 19:21, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ, ಇಲ್ಲಿ ಕಳ್ಳ ಇದ್ದಾನೆ, ಕದಿಮ ಇದ್ದಾನೆ, ಕತ್ಕೊಂಡು ಹೋಗ್ತಾನೆ, ಅಂತೂ ಅದು ನುಸಿ ಹಿಡಿದು ಕೆಟ್ಟು ಹೋಗುವಂತದ್ದಾಗಿದೆ. ಪರಲೋಕದಲ್ಲಿ ನಿಮ್ಮ ಗಂಟಿರಲಿ. ಆಮೇನ್. ಭೂಲೋಕದಲ್ಲಿ ನಾವೇನ್ ಮಾಡಬಾರ್ದು, ಇವಾಗ ಒಂದು 20,000 ನಾವು ಬೀರಲ್ಲಿ ಇಟ್ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಮಾತು ಹೇಳ್ತೀವಿ, ಎಲ್ಲೋ ಊರಿಗೆ ಹೋಗ್ತೀವಿ, ನಮ್ಮ ಮನಸ್ಸೆಲ್ಲ ಎಲ್ಲಿರುತ್ತೆ, 2 ದಿನ ಟ್ರಿಪ್ಪಿಗೆ ಹೋದ್ರೆ ಹೋಗಿ ಆ ಕಳ್ಳ ಬಂದು ಕದು ಹೊಡೆದು ಬೀರೋ ಕುತ್ಕೊಂಡು ಹೋಗ್ಬಿಡ್ತಾನೋ,
ಯೋಚನೆ ಎಲ್ಲ ಅಲ್ಲೇ ಇರುತ್ತೆ. ಅದಕ್ಕೆ ದೇವರು ಹೇಳಿದ್ರು, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಕ್ಕೆ ನಾವು ಆಸೆ ಪಡಬಾರ್ದು. ಇಲ್ಲಿ ಕಳ್ಳ ಇದ್ದಾನೆ, ಕತ್ಕೊಂಡು ಹೋಗ್ತಾನೆ. ಇಲ್ಲ ಅದೇನಾಗುತ್ತೆ, ಕೊಟ್ಟಿ ಎಲ್ಲ ತುರುಂಬಿಡಿದು ತುಕ್ಕಿಡಿದು ನೋಡಿ. ಅವತ್ತು ಯಾರೋ ಅಲ್ಲಿ ಇಟ್ಟಿದ್ದಾರೆ, ಜಿಲ್ಲೆಗಳು ತಿಂದು ದುಡ್ಡನ್ನ ಜಿಲ್ಲೆಗಳು ತಿಂದು ಏನ್ ಮಾಡ್ಬಿಟ್ಟಿದೆ, ಹಾಳು ಮಾಡ್ಬಿಟ್ಟೈತೆ. 5 ಲಕ್ಷ ರೂಪಾಯಿ ಮದುವೆಗೆ ಸೇರಿ ಸಿಕ್ಕಿದ್ರಂತೆ. ಜಿಲ್ಲೆ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟೈತೆ. ಈ ತರ ಅನೇಕ ವಿಷಯಗಳು ನಡೆಯುತ್ತದೆ. ಅಂದ ದೇವರು ಹೇಳಿದ್ರು, ನಿನ್ನ ಗಂಟು ಪರಲೋಕದಲ್ಲಿ ಇರಲಿ. ಹೋಗ, ನಾವು ಈ ಭೂಮಿಯವರು ಅಲ್ಲ, ನಾವು ಪರಲೋಕದಲ್ಲಿ ಸೇರಿಸಿ ಅಲ್ಲಿ ಹೋಗಿ ಅದನ್ನು ಅನುಭವಿಸುವವರಾಗಿರ್ತೇವೆ. ಅವಾಗ ಪರಲೋಕದಲ್ಲಿ ಗಂಟು ಅಂದ್ರೆ ಏನು, ಪರಲೋಕದಲ್ಲಿ ನಿನ್ನ ಗಂಟು ಸೇರಿಸಲ್ಪಡಲಿ ಅಂದ್ರೆ ಏನು ಅಂತ ನಾವು ನೋಡುವಾಗ, ಈ ಭೂಮಿಯಲ್ಲಿ ಪ್ರವಾಸಿಗಳಾಗಿರುವ ನಾವು ಏನು ಒಳ್ಳೆ ಕಾರ್ಯಗಳೆಲ್ಲ ಮಾಡ್ತೀವೋ ಅದಕ್ಕೆ ಫಲ ಅಲ್ಲಿ ನಮಗೆ ಗಂಟಾಗಿ ಇಡಲ್ಪಟ್ಟಿರುತ್ತೆ. ಆಮೇಲೆ ಈ ಭೂಮಿಯಲ್ಲಿ ಒಳ್ಳೆಯದು, ದಾನ ಧರ್ಮ, ಬಡವರಿಗೆ ಉಪಚಾರ ಮಾಡುವುದು, ಬಟ್ಟೆ ಇಲ್ದಿರೋ ಬಟ್ಟೆ ಕೊಡೋದು, ಊಟ ಇಲ್ದಿರೋ ಊಟ ಕೊಡೋದು, ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡೋದು, ಇದೆಲ್ಲ ಮಾಡುವ ವಿಷಯನೇ ಪರಲೋಕದಲ್ಲಿ ಗಂಟಾಗಿರುತ್ತೆ. ಅದಕ್ಕೆ ತಕ್ಕ ಬಹುಮಾನ ಯೇಸು ಆ ರಾಜ್ಯದಲ್ಲಿ ನಮಗಿಟ್ಟಿದ್ದಾರೆ. ಈ ಭೂಮಿಯಲ್ಲೂ ಸನ್ಮಾನ ಇದೆ. ಭೂಮಿಯಲ್ಲಿರುವ ಸನ್ಮಾನ ಹೇಗೆ, ಒಂದು ಹೂವು ಹಾರ ಹಾಕ್ತಾರೆ, ಅದು ಹಾಗೆ ನಿರಂತರ ಶೋಕೇಸಲ್ಲಿ ಇಡಕ್ಕಾಗುತ್ತಾ? ಅದೇನಾಗುತ್ತೆ, ಬಾಡಿ ಹೋಗುತ್ತೆ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಬಾಡಿ ಹೋಗುವಂತ ಜಯಮಾಲೆಯನ್ನು ನಾನು ಆಶಿಸದೆ ಬಾಡಿ ಹೋಗದ ಜಯಮಾಲೆಯನ್ನು ಎದುರು ನೋಡ್ತಾ ಇದ್ದೇನೆ. ಆಮೇಲೆ ಕಿರೀಟವನ್ನು ಎರಡನ್ನು ನೋಡ್ತಾ ಇದ್ದೇನೆ. ಎಲ್ಲ ಬಹುಮಾನ ಅಲ್ಲಿ ದೇವರು ಇಟ್ಟಿದ್ದಾರೆ. ಅದು ಅಳಿದು ಹೋಗುವುದಂತದಲ್ಲ, ನಿರಂತರವಾದದ್ದು. ಸಾಕ್ಷಾತ್ ಕ್ರಿಸ್ತನೇ ನಮಗೆ ಕೊಡುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ, ಪ್ರೈಸಲ ಅಂತ ಹೇಳೋಣ. ಅದಕ್ಕೆ ದೇವರು ಹೇಳಿದ್ರು, ಭೂಲೋಕದಲ್ಲಿ ನೀನು ಗಂಟು ಮಾಡಿ ಇಟ್ಕೊಳ್ಬೇಡ. ಕಳ್ಳರು, ನಾಶವಾಗುವ ಸ್ವಭಾವದ ಬಗ್ಗೆ ಮಾತನಾಡುತ್ತೇವೆ. ಅವು ಇಂದು ಇರಬಹುದು, ನಾಳೆ ಇಲ್ಲದೆ ಹೋಗಬಹುದು. ಒಂದು ವೇಳೆ ನಾಳೆ ಅದು ಇದ್ದರೂ ನಾವಿಲ್ಲದೆ ಇರಬಹುದು. ಆಮೇನ್. ಗಂಟು ಮಾಡಿ ಮಾಡಿ ಇಡ್ತೀವಲ್ಲ, ಇವತ್ತು ಇರ್ಬೋದು, ಇವತ್ತು ಇರ್ಬೋದು, ನಾಳೆ ಇಲ್ದಿರ ಹೋಗ್ಬೋದು. ಸರಿ, ನಾಳೆ ಇದ್ರೇನು ನಾವಿರ್ಬೇಕಲ್ಲ, ಅದನ್ನು ಅನುಭವಿಸ್ಬೇಕಾಗುತ್ತೆ. ಹಲ್ಲೆಲೂಯಾ. ನಾವಿರ್ಬೇಕಲ್ಲ, ಅದನ್ನು ಅನುಭವಿಸ್ಬೇಕಾಗುತ್ತೆ. ಅದೇ ಲೂಕ 12ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಒಬ್ಬ ದೊಡ್ಡ ಸೌಕಾರ ತನ್ನ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದಿದೆ. ಅವನೇನ್ ಮಾಡ್ದ, ದೊಡ್ಡ ದೊಡ್ಡ ಗೌಡನ್ಗಳು ಮಾಡಿ ತನ್ನ ಸರಕನ್ನು ತುಂಬಿಸಿ ಮನಸ್ಸಲ್ಲಿ ಏನ್ ತಿಳ್ಕೊಂಡ ಗೊತ್ತಾ, ಆಹಾ, ನಾನು ಸಾಯೋವರೆಗೂ ಇದನ್ನು ತೃಪ್ತಿಯಾಗಿ ತಿಂದು ಜೀವನ ಮಾಡ್ಬೋದು, ಅನುಭವಿಸ್ಬೋದು. ಆದರೆ ಅದೇ ರಾತ್ರಿಯಲ್ಲಿ ದೂತನ್ ಬಂದು ಏನು ಹೇಳ್ತಾನೆ, ಲೂಕ ಯಾವುದು 12:16 16 ತಾನೆ, ಕೆಳಗಡೆ ಓದಿ. ಬುದ್ಧಿನೇ ಅಲ್ಲಿ விளைந்தது. பாருங்க, நான் என்ன செய்வேன், இவ்வளவு இருக்குது, என் தானியத்தை சேர்த்து வைக்க இடம் இல்ல, அவ்வளவு இருக்குது. ஒரு பெரிய இடம் அதுக்கண்டு கட்டி என் ஆத்மாவே உனக்காக அநேக வருஷங்கள் அதை சாப்பிட்டு திருப்தியா அவன் பாருங்க, அவனுடைய ஆத்மாக்க அவன் பேசிக்கிறான். ஆத்மா நிறைய இருக்குது நம்ம கிட்ட, உடன்ல நிம்மதியா சாப்பிட்டு நிம்மதியா இருக்கலாம் நம்ம அதை வச்சுன்னு. ஆத்மா தன்னுக்கு தானே பேசிக்குது. அப்புறம் தேவனே மதிக்கேடனே, தேவனே பார்த்து சொல்றாரே, மதிக்கேடனே, உன் ஆத்மா உன்னிடத்துல இந்த ராத்திரி இந்த நேரத்திலேயே உன் உயிர் போகுது, எடுத்து கொள்ளப்படும். உன் உயிர் போது யாருக்கு சேரும் இது?
ஆ அவ்வளோதானாங்களா? யாருக்கு சேரும்? கீழே சொல்றாரு மாதிரி தெரியுதுல. ஆ ஆ பாருங்க, தனக்காக ஐஸ்வர்யத்தை சேர்த்து வைக்கிறவன் இப்படி இருக்கலாம். ஹல்லேலூயா. என்ன சொல்ல வரார் தேவன்? கொண்டு போய் எல்லாருக்கும் கொடுத்துட்டு புண்ணியத்தை தேடிக்க போ. ஆமென். இன்னைக்கு நிறைய பேர் வச்சுன்னுக்கிறாங்க, அதை அவுக்கிறதுக்கு முடிய மாட்டேங்குது. ஆனா அவன் செத்துட்டு போகும்போது கெட்ட பேரோட போறான், சிலர் நல்ல பேரோட போறான். ஆமென். ஏன்னா அவன் என்ன பண்ணிருப்பான், இருக்கிறதுல பாதிக்கு பாதி ஏழைகளை கொடுத்து உதவி இருப்பான். இதெல்லாம் இதைத்தான் ஆண்டவர் சொல்றார், உன் சொத்து பரலோகத்துல சேர்க்கப்படுவதாக. அப்படின்னா தேவன் இந்த பூமியில கொடுத்த அந்த வார்த்தைகள் பிரகாரம் நாம் இந்த பூமியில வாழும்போது அது அங்க சேர்க்கப்படுது. அதுக்கு தேவையான பரிசை தேவன் பரலோகத்துல கொடுக்க நமக்கு ஆயத்தமா இருக்கிறார். அப்போ ஒரு முறை நம்ம போறோம், இன்னைக்கு இல்லை நாளைக்கு நம்ம பரலோகத்துக்கு போய போறோம். அவர் கொடுக்கிற அந்த பரிசை கண்கள் பார்க்குது. ஆமென். இந்த கைகள் தொடுது. அல்லேலூயா. விபச்சாரங்கள் போலவும் மந்திரவாதிகளை போலவும் நாய்களை போல இருக்கிறவர்களும் விக்கிராராதனைகளை பண்ணுகிறவர்கள் தள்ளப்படுவது போல அந்த டீம்ல நாம் நிக்க கூடாது என்றுதான் இந்த காலை வேளையில தேவன் நமக்கு வசனத்தோட பேசுறார். ஆமென். ஹல்லேலூயா. பிரைஸ் தி லார்ட். ஹல்லேலூயா. இன்னும் நிறைய வார்த்தைகள் இருக்குது, இப்போதுக்கு போதும். ஆனா தேன் அதிகமா சாப்பிட்டாலும் என்ன ஆயிடும்? ஹல்லேலூயா, திகிட்டிடும். இன்னும் நிறைய வசனம் இருக்குது, போனா இன்னும் ஒரு ஹவர் நான் பேசிடுவேன். பிரைஸ் தி லார்ட். வேண்டாம், நீங்க தாங்க மாட்டீங்க. பாவம் சகோதரி வேற இன்னொரு சர்வீஸ் முடிச்சுக்கின்னு